ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ತಜ್ಞ ವೈದ್ಯರು ಕಾರ್ಯಕ್ರಮದಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತವರ್ಷಿಣಿ. ಸ್ಟ್ರೋಕ್ ಭಾರತದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕ್ರಿಟಿಕಲ್ ಹೆಲ್ತ್ ಕಂಡೀಷನ್ ಆಗಿದೆ. ಹಾಗೆ ಸಾವಿಗೆ 4ನೇ ಸ್ಥಾನದಲ್ಲಿದೆ ಸ್ಟ್ರೋಕ್, ಸಾವಿಗೆ ಕಾರಣವಾಗಿ. ಹಾಗೆ 5ನೇ ಸ್ಥಾನದಲ್ಲಿ ಸ್ಟ್ರೋಕ್ನಿಂದ ಡಿಸೇಬಿಲಿಟಿ ಅನ್ನೋದು ಹೆಚ್ಚಾಗ್ತಾ ಇದೆ. ಸ್ಟ್ರೋಕ್ ಅನ್ನೋದು ದಿನೇ ದಿನೇ ಯಾಕೆ ಹೆಚ್ಚಾಗ್ತಾ ಇದೆ? ಸ್ಟ್ರೋಕ್ಗೆ ಕಾರಣ ಏನು? ಸ್ಟ್ರೋಕ್ ಆಗಬಹುದು ಅಂತಿದ್ದಾಗ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗತ್ತೆ, ಅಥವಾ ಸಿಂಪ್ಟಮ್ಸ್ ಹೇಗೆ ಕಾಣಿಸ್ಕೊಳ್ಳುತ್ತೆ? ಸ್ಟ್ರೋಕ್ನಲ್ಲಿರುವಂತಹ ಗೋಲ್ಡನ್ ಅವರ್, ಅದರ ಮಹತ್ವ ಏನು? ಇದೆಲ್ಲವನ್ನು ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗ್ಲೆನಿಗಲ್ಸ್ BGS ಆಸ್ಪತ್ರೆ ಕೆಂಗೇರಿ ಬೆಂಗಳೂರಿನಿಂದ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಅವಿನಾಶ್ ಕುಲಕರ್ಣಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಡಾಕ್ಟರ್, ಈಗ ಸ್ಟ್ರೋಕ್ ಅನ್ನೋ ಹೆಸರು ಕೇಳ್ತಾ ಇದ್ದ ಹಾಗೆ ಒಂದು ರೀತಿ ನಮ್ಮ ಭಾರತದಲ್ಲಿ ಒಂದು ಕ್ರಿಟಿಕಲ್ ಹೆಲ್ತ್ ಕಂಡೀಷನ್ ಆಗಿದೆ. ಅಂಡ್ ಇಟ್ಸ್ ಅ 4th ಲೀಡಿಂಗ್ ಕಾಸ್ ಫಾರ್ ಡೆತ್ ಅಂಡ್ 5th ಲೀಡಿಂಗ್ ಕಾಸ್ ಫಾರ್ ಡಿಸೇಬಿಲಿಟಿ. ಸೊ ವಾಟ್ ಇಸ್ ದ ಸ್ಟ್ರೋಕ್ ಅಂಡ್ ದಿನೇ ದಿನೇ ಯಾಕೆ ಹೆಚ್ಚಾಗ್ತಾ ಇದೆ ಡಾಕ್ಟರ್? ಸರಿ. ಸೊ ಮೊದಲನೇದಾಗಿ ಸ್ಟ್ರೋಕ್ ಏನಂತ ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ಸೊ ಸ್ಟ್ರೋಕ್ ಅನ್ನೋದು ಕನ್ನಡದಲ್ಲಿ ಹೇಳೋದಾದ್ರೆ ಇಟ್ಸ್ ಅ ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ, ಅದಕ್ಕೆ ಇಂಗ್ಲೀಷಲ್ಲಿರೋ ಟರ್ಮೇ ಸ್ಟ್ರೋಕ್ ಅಂತ ಹೆಸರು. ಸೊ ಸ್ಟ್ರೋಕ್ ಅಂದರೆ ಇವಾಗ ಬ್ರೈನ್ಗೆ ಇರುವಂಥ ರಕ್ತನಾಳದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ, ಅಥವಾ ಅಂದರೆ ಬ್ರೈನ್ಗೆ ಹೋಗುವಂಥ ರಕ್ತನಾಳದಲ್ಲಿ ಏನಾದರೂ ಬ್ಲಾಕ್ ಬಂದರೆ, ಅಥವಾ ರಕ್ತನಾಳ ಏನಾದರೂ ಬರ್ಸ್ಟ್ ಆಗಿ ಬ್ರೈನಲ್ಲಿ ಏನಾದರೂ ರಕ್ತಸ್ರಾವ ಆದರೆ ಅದಕ್ಕೆ ಮೆಡಿಕಲ್ ಟರ್ಮ್ ಏನು ಹೇಳ್ತೀವಿ, ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ನಾನು ಹೇಳ್ದಂಗೆ ಇದರಲ್ಲಿ 2 ರೀತಿ ಸ್ಟ್ರೋಕ್ಗಳಿರುತ್ತೆ. ಮೊದಲನೇದು ನಾನು ಹೇಳಿದ್ನಲ್ಲ, ರಕ್ತನಾಳದಲ್ಲಿ ಬ್ಲಾಕ್ ಬಂದರೆ ಅದಕ್ಕೆ ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಅದು 2 ರೀತಿ ಸ್ಟ್ರೋಕ್ಸಲ್ಲಿ ಇದು ತುಂಬ ಕಾಮನ್ನು. ಅಂದರೆ 100 ಸ್ಟ್ರೋಕ್ ಪೇಷಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 80 to 85% ಜನಕ್ಕೆ ಈ ರೀತಿ ಸ್ಟ್ರೋಕ್ ಇರುತ್ತೆ, ಮೊದಲನೇ ಟೈಪು. ಎರಡನೇದು ಬ್ರೈನಲ್ಲಿ ಹೋಗುವಂಥ ರಕ್ತನಾಳದಲ್ಲಿ ಏನಾದರೂ ಬ್ಲಾಸ್ಟ್ ಆದರೆ, ಅಥವಾ ಪೈಪ್ ಅಂತ ಏನು ಹೇಳ್ತೀವಿ, ರಕ್ತನಾಳದ ಪೈಪ್ ಅಥವಾ ಏನಾದರೂ ಬರ್ಸ್ಟ್ ಆಗಿ ಅದರಲ್ಲಿರೋ ರಕ್ತಸ್ರಾವ ಬ್ರೈನಲ್ಲಿ ಒಳಗಡೆ ಆದರೆ ಅದಕ್ಕೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದು 2ನೇ ಟೈಪು. ಲಕ್ಕಿಲಿ ಅದು ಲೆಸ್ ಕಾಮನ್ ಅಂತ ಹೇಳ್ಬೋದು. ಅಂದರೆ 100 ಜನರಲ್ಲಿ 15 to 20% ಮಾತ್ರ ಹೆಮರೇಜಿಕ್ ಸ್ಟ್ರೋಕ್ ಅಂತ ಇರುತ್ತೆ. ಸೊ ನೀವು ಕೇಳಿದಂಗೆ ಯಾಕೆ ದಿನೇ ದಿವಸ ಸ್ಟ್ರೋಕ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಿದೆ? ಸೊ ನೀವು ಸರಿಗೆ ಹೇಳ್ದಂಗೆ ಆನ್ ಅವರೇಜ್ ಗ್ಲೋಬಲ್ ಇನ್ಸಿಡೆನ್ಸ್ ಅಂತ ಏನು ಹೇಳ್ತೀವಿ ಅಂದರೆ, ಒಂದು ವ್ಯಕ್ತಿಗೆ ಅವ್ರ ಲೈಫ್ ಸ್ಪ್ಯಾನಲ್ಲಿ ವಾಟ್ ಈಸ್ ದ ರಿಸ್ಕ್ ಆಫ್ ಡೆವಲಪಿಂಗ್ ಅ ಸ್ಟ್ರೋಕ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ 25% ಸರ್ಪ್ರೈಸಿಂಗ್ಲಿ. ಅಂದರೆ ಗ್ಲೋಬಲಲ್ಲಿರೋ ಎಲ್ಲ ಜನಕ್ಕೆ ಒಬ್ಬರಲ್ಲಿ 4 ಜನರಲ್ಲಿ ಒಬ್ಬರಿಗೆ ಲೈಫ್ ಟೈಮಲ್ಲಿ ಸ್ಟ್ರೋಕ್ ಬರೋ ರಿಸ್ಕ್ ಇರುತ್ತೆ. ಸೊ ಸರ್ಪ್ರೈಸಿಂಗ್ಲಿ ಓವರ್ ದ ಟೈಮ್ ಏನಾಗ್ತಿದೆ ಅಂತಂದರೆ, ಇನ್ಸಿಡೆನ್ಸ್ ನೀವು ಕರೆಕ್ಟಾಗಿ ಪಾಯಿಂಟ್ ಮಾಡಿದಂಗೆ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಿದೆ. ಯಾಕಂತ ಹೇಳಿದ್ರೆ, ಮೊದಲನೇದು ದ ಏಜಿಂಗ್ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್. ಸೊ ಓವರ್ ದ ಇಯರ್ಸ್ ಜನರಲಿ ಸ್ಟ್ರೋಕ್ ಅನ್ನೋದು ಪ್ರಿಡಾಮಿನೆಂಟ್ಲಿ 65-70 ಇಯರ್ಸ್ ಆದಮೇಲೆ ಬರುವಂಥ ಒಂದು ತೊಂದರೆ. ಹಾಗಾಗಿ ಓವರ್ ದ ಇಯರ್ಸ್ ಏಜ್ಡ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಬೋತ್ ಡೆವಲಪಿಂಗ್ ಕಂಟ್ರಿ ಮತ್ತು ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ. ಅದಷ್ಟೇ ಅಲ್ಲದೆ, ಬಿಕಾಸ್ ಸೋ ಮೆನಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಿದೆ ಯಂಗರ್ ಪಾಪ್ಯುಲೇಷನ್ದಲ್ಲಿ ಬರ್ತಿದೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಮುಂಚೆಲ್ಲ ನಾವು ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಲ್ಲ ಜನರಲಿ ನಾವು 60-65 ಆದಮೇಲೆ ಕಾಣಕ್ಕೆ ಸಿಗೋದು. ಇವಾಗ ಕಮ್ಮಿ 30-35 ಎಲ್ಲ ಕಂಡು ಬರ್ತಿದೆ. ಹಾಗಾಗಿ ಇದೆಲ್ಲ ನಮಗೆ ಸ್ಟ್ರೋಕ್ ಬರುವಂಥ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಹಾಗಾಗಿ ದಿನೇ ದಿನ ನಮಗೆ ಸ್ಟ್ರೋಕು ಜಾಸ್ತಿ ಕಂಡು ಬರ್ತಿದೆ. ಓಕೆ ಡಾಕ್ಟರ್, ಈಗ ನೀವು ಹೇಳ್ದಾಗೆ ಲೀಡಿಂಗ್ ಕಾಸ್ ಆಗಿದೆ ಆ್ಯಂಡ್ ದಿನೇ ದಿನೇ ಯಾಕೆ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೂ ನೀವು ಕಾರಣ ಕೊಟ್ರಿ. ಬಟ್ ಇದರಲ್ಲಿ ಲ್ಯಾಕ್ ಆಫ್ ಅವೇರ್ನೆಸ್ ಕೂಡ ಒಂದು ಅಂತ ಹೇಳಬಹುದು. ಬಿಕಾಸ್ ಜನಕ್ಕೆ ಸ್ಟ್ರೋಕ್ ಆದಾಗ ಏನು ಮಾಡಬೇಕು, ಯಾರಿಗಾದ್ರೂ ಸಡನ್ ಆಗಿ ಸ್ಟ್ರೋಕ್ ಆಗ್ತಿದೆ, ಸೊ ಆ ಟೈಮಲ್ಲಿ ಇಮಿಡಿಯೇಟ್ ಆಗಿ ಏನು ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಯಾವ ರೀತಿ ಜನರಲ್ಲಿ ಈ ವಿಚಾರವಾಗಿ ಅರಿವಿರಬೇಕು ಡಾಕ್ಟರ್? ಕರೆಕ್ಟ್, ವೆರಿ ಗುಡ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ಸೊ ಮೊದಲನೇದಾಗಿ ಸ್ಟ್ರೋಕ್ಗೆ ಸಂಬಂಧಪಟ್ಟಂಥ ಅವೇರ್ನೆಸ್. ಅಂದರೆ ಸ್ಟ್ರೋಕ್ ಬಂದ ತಕ್ಷಣ ಫಸ್ಟು ಹೇಗೆ ಸ್ಟ್ರೋಕ್ ಬಂದಿದೆ, ನನಗೆ ಇವಾಗ ಬಂದಿರೋ ತೊಂದರೆ ಸ್ಟ್ರೋಕಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ, ಸೊ ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್ ಅಂತ ಒಂದು ಒಂದು ಎಂಟಿಟಿ ಇದೆ. ಅವ್ರು ಏನು ಮಾಡಿದ್ದಾರೆ, ಒಂದು ಆಕ್ರೋನಿಮ್ ಕೊಟ್ಟಿದ್ದಾರೆ. ಸೊ ಬ್ರೀಫ್ಲಿ ಹೇಳೋದಾದರೆ ಇಟ್ ಇಸ್ ಕಾಲ್ಡ್ BFAST, BEFAST. ಸೊ ಅದನ್ನು ಫುಲ್ ಫಾರ್ಮಲ್ಲಿ ಹೇಳೋದಾದರೆ, ಬಿ ಅಂದರೆ ಬ್ಯಾಲೆನ್ಸ್. ಸೊ ಯಾರಿಗಾದ್ರೂ ಸಡನ್ ಆಗಿ ನಾರ್ಮಲ್ ಆಗಿರೋರಿಗೆ ನಡೆಯೋಕ್ಕೆ ತೊಂದರೆ ಬಂದರೆ, ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಆಗೋದಾಗಲಿ, ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಹೋಗಿ ಬಿದ್ದೋಗೋದಾಗಲಿ. ಈ ನೆಕ್ಸ್ಟ್ ಈಸ್ ಇ ಅಂದರೆ ಐ ರಿಲೇಟೆಡ್ ಇಶ್ಯೂಸ್. ಅಂದರೆ ಕಣ್ಣು ಸರಿ ಕಾಣ್ತಿಲ್ಲ, ಸಡನ್ನಾಗಿ ಮಂಜು ಕಾಣ್ತಿದೆ, ಕಣ್ಣು ಮುಂದೆ ಬ್ಲ್ಯಾಕ್ ಥರ ಕಾಣ್ತಿದೆ. ನೆಕ್ಸ್ಟ್ ಎಫ್ ಅಂದರೆ ಫೇಸಲ್ಲಿ ಮುಖ ಸರಿಗೆ ನೋಡಿದ್ರೆ ಮುಖ, ಅಥವಾ ಮಾತಾಡ್ತಿರ್ಬೇಕಾದ್ರೆ ಮುಖ ಸೈಡಿಗೆ ಹೋಗ್ತಿದೆ, ಫೇಶಿಯಲ್ ಡಿವಿಯೇಷನ್ ಅಂತ ಏನು ಹೇಳ್ತೀವಿ. ನೆಕ್ಸ್ಟ್ ಎ ಅಂತಂದರೆ ಆರ್ಮ್ ವೀಕ್ನೆಸ್ ಅಥವಾ ಲೆಗ್ ವೀಕ್ನೆಸ್, ಕೈ ಎತ್ತಕ್ಕಾಗ್ತಿಲ್ಲ, ಕಾಲು ಎತ್ತಕ್ಕಾಗ್ತಿಲ್ಲ.
ಅದರ ಜೊತೆಗೆ ಎಸ್ ಅಂದರೆ ಸ್ಪೀಚ್ ಅಬ್ನಾರ್ಮಲಿಟಿ. ಸೊ ಮಾತು ಸರಿಗೆ ಬರ್ತಿಲ್ಲ, ಮಾತಲ್ಲಿ ತೊದಲು ಬರ್ತಿದೆ, ಅಥವಾ ನಾವು ಹೇಳಿದ್ದು ಅವ್ರಿಗೆ ಗೊತ್ತಾಗ್ತಿಲ್ಲ, ಅಥವಾ ಅವ್ರು ಹೇಳೋದು ನಮ್ಗೆ ಗೊತ್ತಾಗ್ತಿಲ್ಲ. ಈ ರೀತಿ ಎಲ್ಲ ಚೇಂಜಸ್ಗಳು ಬಂದರೆ ಸಡನ್ ಆಗಿ ಫಸ್ಟ್ ವೈ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಪ್ರಾಬಬ್ಲಿ ಇದು ಸ್ಟ್ರೋಕ್ ಅಂತ ಒಂದು ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರಬೇಕು. ಸೊ ಸ್ಟ್ರೋಕಲ್ಲಿ ನೀವು ಸರಿ ಕೇಳ್ದಂಗೆ ಯಾಕೆ ಅವೇರ್ನೆಸ್ ಇಸ್ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಇನ್ ದ ಲಾಸ್ಟ್ 10-15 years ಮೆಡಿಕಲ್ ಸೈನ್ಸಲ್ಲಿ ಅಡ್ವಾನ್ಸ್ಮೆಂಟಿಂದ ದರ್ ಇಸ್ ಸಮಥಿಂಗ್ ಕಾಲ್ಡ್ ಗೋಲ್ಡನ್ ಅವರ್ ಆ್ಯಂಡ್ ದ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ಸ್ ಏನಿರುತ್ತೆ, ಟೈಮ್ ಡಿಪೆಂಡೆಂಟ್ ಟ್ರೀಟ್ಮೆಂಟ್ಸ್ ಇರುತ್ತೆ ಸ್ಟ್ರೋಕಲ್ಲಿ. ಹಾಗಾಗಿ ತೊಂದರೆ ಬಂದ ತಕ್ಷಣ ಇಮಿಡಿಯೇಟಾಗಿ ರೆಕಗ್ನೈಸ್ ಮಾಡಿ ಇಮಿಡಿಯೇಟ್ ಹಾಸ್ಪಿಟಲ್ ಹೆಲ್ತ್ ಕೇರ್ ಫೆಸಿಲಿಟಿಗೆ ಹೋದರೆ ಅದನ್ನು ಟೈಮ್ಲಿ ಡಿಟೆಕ್ಟ್ ಮಾಡಿಬಿಟ್ಟು ದರ್ ಆರ್ ಸಮ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅಗ್ರೆಸಿವ್ ಟ್ರೀಟ್ಮೆಂಟ್ಸ್ ವಿತಿನ್ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ, ಅದರಲ್ಲಿ ಕೊಡೋಕ್ಕೆ ಆಪ್ಷನ್ಸ್ ಇರುತ್ತೆ. ಹಾಗಾಗಿ ಲಕ್ಷಣ ಕಂಡು ಬಂದ ತಕ್ಷಣ, ಇದರಲ್ಲಿ ಯಾವುದಾದ್ರೂ ಲಕ್ಷಣಗಳು ಕಂಡು ಬಂದ ತಕ್ಷಣ ಮೊದಲನೇದಾಗಿ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗೋದು ಅವಶ್ಯಕತೆ ಇರುತ್ತೆ. ಸೊ ನಮಗೆ ಆ ಲಕ್ಷಣಗಳು ಕಂಡು ಬಂದರೆ ವಿತಿನ್ ಆ ವಿಂಡೋ ನಮಗೆ ಅವೈಲೇಬಲ್ ಇದ್ದರೆ, ಡಿಸಬಿಲಿಟಿ ಅಂತ ಏನು ಹೇಳ್ತೀವಿ ಸ್ಟ್ರೋಕಿಂದ ಆಗೋ ಡಿಸಬಿಲಿಟಿ, ವಿತಿನ್ ವಿಂಡೋ ಆ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಆ ಡಿಸಬಿಲಿಟಿನ ತುಂಬ ಕಮ್ಮಿ ಮಾಡ್ಬೋದು. ಹಾಗಾಗಿ ಈ ರೀತಿ ತೊಂದರೆ ಬಂದು ನಾನು ಆ್ಯಸ್ ಅ ಪ್ರಾಕ್ಟಿಸಿಂಗ್ ನ್ಯೂರಾಲಜಿಸ್ಟ್ ತುಂಬ ಪೇಷಂಟ್ಸ್ ನೋಡಿರ್ತೀವಿ. ನಾವು ಈ ರೀತಿ ತೊಂದರೆ ಆದ ತಕ್ಷಣ ಸಮ್ ಮೇನ್ ಸ್ಟ್ರೀಮ್ ಹೆಲ್ತ್ ಕೇರ್ ಸೆಂಟರ್ಗೆ ಹೋಗೋದು ಬಿಟ್ಟು ಬೇರೆ ಅಲ್ಲಿ ನಾಟಿ ಔಷಧಿ ಅದಕ್ಕೆಲ್ಲ ಹೋಗಿರ್ತಾರೆ. ಸೊ ಇಟ್ ಈಸ್ ಓಕೆ ಅಂದರೆ ದರಿಗೆ ಸ್ಟ್ರೋಕ್ ಟ್ರೀಟ್ಮೆಂಟಲ್ಲಿ ವಿಂಡೋ ಪೀರಿಯಡ್ ಅಂತ ಇದೆ, ಗೋಲ್ಡನ್ ಅವರ್ ಅಂತಿದೆ. ಹಾಗಾಗಿ ಫಸ್ಟ್ ಟ್ರೀಟ್ಮೆಂಟ್ ಏನಿರುತ್ತೆ ಅದನ್ನು ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಅಲೋಪತಿ ಟ್ರೀಟ್ಮೆಂಟ್ನ ಮಾಡಿಸ್ಕೊಳ್ಳಿ. ಅದಾದಮೇಲೆ ರಿಕವರಿ ಫೇಸಲ್ಲಿ ಬಂದ ತಕ್ಷಣ ಸೊ ಮಾಲಿಶ್ ಮಾಡೋದಾಗಲಿ, ಮಸಾಜ್ ಮಾಡೋದಾಗಲಿ, ಬೇರೆ ಫೆಸಿಲಿಟೀಸ್ ಅಂತ ಅದನ್ನು ಆವಾಗ ಟ್ರೈ ಮಾಡ್ಬೋದು. ಸೊ ದ ಸೀಕ್ವೆನ್ಸ್ ಇಸ್ ಇಂಪಾರ್ಟೆಂಟ್. ಸೊ ಫಸ್ಟು ಯು ಗೋ ಟು ದ ನಿಯರ್ ಬೈ ಮೇಲ್ ಹೆಲ್ತ್ ಕೇರ್ ಫೆಸಿಲಿಟಿ. ಅಲೋಪತಿಕ್ ಟ್ರೀಟ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ವೆರಿ ಬೆನಿಫಿಟ್ ಕೊಡುವಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಆ ಟ್ರೀಟ್ಮೆಂಟ್ ಮುಗಿದಾದ್ಮೇಲೆ ಬೇಕಿದ್ರೆ ಯು ಕ್ಯಾನ್ ಔಟ್ ಫಾರ್ ಅದರ್ ಆಪ್ಷನ್ಸ್. ಸೊ ಡೋಂಟ್ ರಿವರ್ಸ್ ದ ಸೀಕ್ವೆನ್ಸ್. ಮೊದಲು ಆ ಕಡೆ ಹೋಗಿ ಇಲ್ಲಿ ಬಂದರೆ ನಮಗೆ ಆ ಇಂಪಾರ್ಟೆಂಟ್ ಗೋಲ್ಡನ್ ಅವರ್ ಮಿಸ್ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ನಾವು ಲೈಕ್ ವಿ ಹ್ಯಾವ್ ಟು ಕೀಪ್ ಇನ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ನೀವು ಹೇಳಿದಾಗೆ ಗೋಲ್ಡನ್ ಅವರ್ ಮೆನ್ಷನ್ ಮಾಡಿದ್ರಿ. ಸೊ ಎಷ್ಟು ಅವರ್ ಟೈಮ್ ಇರುತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ? ಆ್ಯಂಡ್ ಎಸ್, ನೀವು ಹೇಳಿದಾಗೆ ಯಾವ ಆಸ್ಪತ್ರೆಗೆ ಆ ಸಂದರ್ಭದಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದು ಕೂಡ ಅರಿವಿರಬೇಕು ಜನರಲ್ಲಿ. ಸೊ ಸ್ಟ್ರೋಕ್ ರೆಡಿ ಸೆಂಟರ್ಸ್ ಅನ್ನೋದನ್ನು ಕೇಳಿದ್ದೀವಿ ಡಾಕ್ಟರ್. ಹೌ ಟು ಡಿಟರ್ಮೈನ್ ದೋಸ್ ಹಾಸ್ಪಿಟಲ್ಸ್ ಎಲ್ಲಿರುತ್ತೆ ಅಂತ ಹೇಗೆ ತಿಳ್ಕೊಬೇಕು? ಅಂದರೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಸ್ ಅಂದರೆ ಯಾವ ರೀತಿ ಫೆಸಿಲಿಟೀಸ್ ಅಲ್ಲಿರುತ್ತೆ? ರೈಟ್. ಸೊ ಮೊದಲನೇದಾಗಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಮತ್ತೆ ಎಲ್ಲಿ ಹೋಗ್ಬೇಕಂತ, ಬಿಕಾಸ್ ಸ್ಟ್ರೋಕಲ್ಲಿ ನಾವು ಟೈಮ್ ಡಿಪೆಂಡೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಹಾಗಾಗಿ ಸೊ ವಾಟ್ ವಿ ಆಲ್ವೇಸ್ ರೆಕಮೆಂಡ್ ಅಂದ್ರೆ ನಿಮ್ಮ ಹತ್ತಿರದಿರೋ ನಿಯರೆಸ್ಟ್ ಹಾಸ್ಪಿಟಲ್ಗೆ ವಿ ಹ್ಯಾವ್ ಟು ಗೋ. ನಿಯರೆಸ್ಟ್ ಹಾಸ್ಪಿಟಲ್ ಅಲ್ಲಿ ಕೂಡ ಯಾವುದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ತಿಳ್ಕೊಳ್ಳೋಕೆ ಸೊ ನೀವು ಫ್ರೀ ಇರಬೇಕಾದ್ರೆ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಸೊ ಆಲ್ ದ ಟರ್ಷಿಯರಿ ಕೇರ್ ಹಾಸ್ಪಿಟಲ್ಸ್ ಏನಿದೆ, ಆಲ್ ಮೇನ್ ಸ್ಟ್ರೀಮ್ ಹಾಸ್ಪಿಟಲ್ಸ್ ಅಟ್ ಲೀಸ್ಟ್ ಇನ್ ಬ್ಯಾಂಗ್ಳೂರ್ ಆರ್ ಎನಿ ಅದರ್ ಪ್ಲೇಸಸ್, ಆಲ್ ಆಫ್ ದೆಮ್ ಆರ್ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಸ್. ಸೊ ವೇರ್ ಎವರ್ ದರ್ ಇಸ್ ಎ ನ್ಯೂರೋ ಇಮೇಜಿಂಗ್ ಫೆಸಿಲಿಟಿ, CT, MRI ಇದೇನಿದೆ, ಮತ್ತೆ ನ್ಯೂರಾಲಜಿಸ್ಟ್ ಅವೈಲಬಿಲಿಟಿ ಅಥವಾ ಫಿಸಿಷಿಯನ್ ಅವೈಲಬಿಲಿಟಿ ಇದೆ, all of them can give acute stroke treatment. ಹಾಗಾಗಿ what you have to do is you have to rush to the nearest healthcare facility which has MRI ಅಥವಾ CT facility. That is regarding ಎಲ್ಲಿ ಹೋಗ್ಬೇಕಂತ. ನಾವು ರಿಗಾರ್ಡಿಂಗ್ ಟೈಮ್, ಎಷ್ಟು ಗಂಟೆಯಲ್ಲಿ ಹೋಗಬೇಕು. ಸೊ ಟೈಮ್ ವಿಂಡೋ, ಗೋಲ್ಡನ್ ವಿಂಡೋ ನಾವೇನು ಹೇಳ್ತಿದ್ವಿ. ಸೊ ದರ್ ಇಸ್ ಇಯರ್ಸ್ ಆಫ್ ರಿಸರ್ಚಿಂದ ಏನು ಕಂಡು ಬಂದಿದೆ ಅಂದರೆ, ಬ್ರೈನ್ಸಲ್ಲಿ ನಮ್ಮ ಬ್ರೈನಲ್ಲಿ 2 ಹಾಫ್ ಇದೆ, ರೈಟ್ ಹಾಫು ಲೆಫ್ಟ್ ಹಾಫು. ಎರಡರಲ್ಲಿ ಕೂಡ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇದೆ. ಸೊ ಎವ್ರಿ ಸೆಕೆಂಡ್ ದಟ್ ವಿ ಲೂಸ್, ಅಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎವ್ರಿ ಸೆಕೆಂಡ್ ದಟ್ ಈಸ್ ವೇಸ್ಟೆಡ್ ಇನ್ ನಾಟ್ ಗಿವಿಂಗ್ ಟ್ರೀಟ್ಮೆಂಟ್ ಲೀಡ್ಸ್ ಟು ಡೆತ್ ಆಫ್ ದ ರೆಸ್ಟ್ ಆಫ್ ದ ಬ್ರೈನ್ ಸೆಲ್ಸ್. ಹಾಗಾಗಿ ನಾವು ಎಷ್ಟು ಬೇಗ ಅಷ್ಟು ಆಸ್ಪತ್ರೆಗೆ ಹೋಗ್ತೀವಿ ಅಷ್ಟು ಒಳ್ಳೆಯದು. ಈ ಟ್ರೀಟ್ಮೆಂಟ್ ಏನಿರುತ್ತೆ ಇದರಲ್ಲಿ ವಿಂಡೋ 2 ರೀತಿ ವಿಂಡೋ ಇರುತ್ತೆ. ಮೊದಲನೇದು IV ಥ್ರೋಂಬೋಲಿಸಿಸ್ ಅಂತ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. IV ಥ್ರೋಂಬೋಲಿಸಿಸ್ ಅಂದರೆ ಎಲ್ಲಿ ಬ್ರೈನಲ್ಲಿ ಕ್ಲಾಟ್ ಕೂತ್ಕೊಂಡಿರುತ್ತೆ, ಕ್ಲಾಟ್ ಡಿಸಾಲ್ವ್ ಮಾಡೋಕ್ಕೆ ನಾರ್ಮಲ್ ಆಗಿ IV ಕೈಯಲ್ಲಿ ಇಂಜೆಕ್ಷನ್ಸ್ ಕೊಡೋದಿರುತ್ತೆ. ಅದಕ್ಕೆ ವಿಂಡೋ ಅನ್ನೋದು 4.5 hours, ಮೊದಲನೇ 4.5 ಗಂಟೆ, ಅದರಲ್ಲಿ ಮಾತ್ರ ಅದಕ್ಕೆ ಫೆಸಿಲಿಟಿ ಇರುತ್ತೆ ಅದಕ್ಕೆ. ಸೊ ಒನ್ಸ್ ನಮಗೆ 4.5 hours ಅದು ಮುಗಿದಾದ್ಮೇಲೆ ಎರಡನೇ ಆಪ್ಷನ್ಸ್ ಏನಿರುತ್ತೆ, ಮೆಕ್ಯಾನಿಕಲ್ ಥ್ರೋಮೆಕ್ಟಮಿ ಅಂತ ಬರುತ್ತೆ. ಸೊ ಇವಾಗ ನಾರ್ಮಲ್ ಆಗಿ ನಮಗೆ ಕ್ಲಾಟ್ ಬ್ರೈನಲ್ಲಿ ಸಿಕ್ಕಾಕೊಂಡಿರೋದು, ದೊಡ್ಡ ಕ್ಲಾಟ್ ಇದ್ರೆ ನಾರ್ಮಲ್ ಇಂಜೆಕ್ಷನ್ ಅದು ಡಿಸಾಲ್ವ್ ಆಗಲ್ಲ. ಜಸ್ಟ್ ಲೈಕ್ ಹೇಗೆ ನಾವು ಪಾತ್ರೆ ತೊಳಿಬೇಕಾದ್ರೆ ತುಂಬಾ ಗಟ್ಟಿ ಕಲೆ ಇದ್ರೆ ಅದು ಹೋಗಲ್ಲ, ವಿ ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್, ಜಸ್ಟ್ ಲೈಕ್ ದಟ್. ಚಿಕ್ಕ ಕ್ಲಾಟ್ ಇದ್ರೆ ನಾರ್ಮಲ್ ಆಗಿ ಇಂಜೆಕ್ಷನ್ ಕೊಟ್ಟಾಗೆಲ್ಲ ಡಿಸಾಲ್ವ್ ಆಗುತ್ತೆ, ಚೆನ್ನಾಗಿ ರೆಸ್ಪಾನ್ಸ್ ಇಮಿಡಿಯೇಟ್ ಆಗಿ ಬರುತ್ತೆ, ಅದೆಲ್ಲ ಇರುತ್ತೆ. ಕೆಲವರಿಗೆ ಲೈಕ್ 15 to 30% ಆಫ್ ಪೇಷಂಟ್ಸ್ ಏನಿರುತ್ತೆ ಕ್ಲಾಟ್ ತುಂಬ ದೊಡ್ಡದಿರುತ್ತೆ, ಆವಾಗ ಇಂಜೆಕ್ಷನ್ಸ್ ಕೊಟ್ಟರು ಕೂಡ ಅದು ಡಿಸಾಲ್ವ್ ಆಗಲ್ಲ. ಹಾಗಾಗಿ ಆ ಸಬ್ಸೆಟ್ ಆಫ್ ಪೇಷಂಟ್ಸ್ಗೆ ಮೆಕ್ಯಾನಿಕಲ್ ಥ್ರೋಮೆಕ್ಟಮಿ ಅಂತ ಎರಡನೇ ಆಪ್ಷನ್ ಇದೆ. ಅದು ಕೂಡ ಟೈಮ್ ವಿಂಡೋ ಡಿಪೆಂಡೆಂಟ್. ಸೊ ಮೊದಲನೇ 6 hours ಅಲ್ಲಿ ಮಾಡಿದ್ರೆ, ಅಂದರೆ ತೊಂದರೆ ಕಂಡು ಬಂದ ಫಸ್ಟ್ 6 hours ಅಲ್ಲಿ ಮಾಡಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಇರುತ್ತೆ. ಬಟ್ ಸೆಲೆಕ್ಟೆಡ್ ಪೇಷಂಟ್ಸ್ ಅಲ್ಲಿ ನಾವು ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಅಪ್ ಟು 24 hours ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಅದೇನಂತ ಹೇಳಿದ್ರೆ ಸಿಂಪಲ್ ಆಗಿ, ಅಂದರೆ ರಕ್ತನಾಳದಲ್ಲಿ ಒಳಗಡೆ ಹೋಗಿ, ಸೊ ಇವಾಗ ಕ್ಲಾಟ್ ಸಿಕ್ಕಾಕೊಂಡಿದೆ, ಇಂಜೆಕ್ಷನ್ ಅಂತ ಹೋಗ್ತಿಲ್ಲ, ಹಾಗಾಗಿ ಏನು ಮಾಡಬೇಕು, ಥ್ರೂ ದ ಬ್ಲಡ್ ವೆಸಲ್ಸ್ ಒಂದು ಸ್ಮಾಲ್ ಕೊಂಡಿ ಥರ ಹೋಗ್ಬಿಟ್ಟು ಬ್ರೈನಲ್ಲಿ ಹೋಗಿ ದಟ್ ಕ್ಲಾಟ್ನ ಕೊಂಡಿಂದ ತೆಗೆಯಕ್ಕೆ ಪ್ರಯತ್ನ ಪಡ್ಬೋದು. ಸೊ ಇದೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಎರಡನೇ ಟ್ರೀಟ್ಮೆಂಟ್ಗೆ ವಿಂಡೋ ಪೀರಿಯಡ್ 6 hours, ಬೆಸ್ಟ್ ಡನ್ ವಿತಿನ್ 6 hours, ಅಥವಾ ಸಬ್ಸೆಟ್ಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಟೆಂಡ್ ಟಿಲ್ 24 hours. ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಮಾತಾಡ್ಸೋಣ. ಮಂಡ್ಯದಿಂದ ಶಿವಶಂಕರ್ ಅಂತ. ಶಿವಶಂಕರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ ಪ್ರಶ್ನೆ ಕೇಳಿ.
ಹಾಂ ನಮಸ್ಕಾರ ಹೇಳಿ. ಇದು ನಂದು 2020 ಕೊರೋನಾ ಟೈಮಲ್ಲಿ ಸ್ಟ್ರೋಕ್ ಹೊಡೆದಿದ್ದು. ಹಾಂ ಇದು ಬಲಗೈ ಮಾತ್ರ ಒಂದು ಇದಾಗಿದ್ದೆ, ಹಾಂ ಹಾಂ ಬಾಕಿದೇನು ಪ್ರಾಬ್ಲಮ್ ಇಲ್ಲ. ರೈಟ್. ಓಕೆ. ಅದು 4 ವರ್ಷ 5 ವರ್ಷ ಆಗೋಯ್ತು ಈಗ. ಹಾಂ 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 ಇವಾಗ ಹೇಗಿದ್ದೀರಿ? ಬಲಗಡೆ ಕೈದು ವೀಕ್ನೆಸ್ ಹೇಗಿದೆ? ಎಡಗಡೆ ಆಗಿರೋದು ಸರ್. ಎಡಗಡೆ ಕೈಯಲ್ಲಿ ವೀಕ್ನೆಸ್ಸಾ? ವೀಕ್ನೆಸ್ ಏನು ಹಿಡ್ಕೊಳಕ್ಕಾಗಲ್ಲ, ಎತ್ತಕ್ಕಾಗಲ್ಲ. ಸರಿ. ಓಕೆ. ನಿಮಗೆ ತೊಂದರೆ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿವರೆಗೂ ಏನಾದರೂ ಇಂಪ್ರೂವ್ಮೆಂಟ್ ಇದೆನಾ ಅಥವಾ ಅದೇ ರೀತಿ ಇದೆನಾ? ಅದೇ ರೀತಿ ಇದೆ ಸರ್. ಏನು ಒಂದು ಮೊಬೈಲ್ ಹಿಡ್ಕೊಳಕ್ಕಾಗಲ್ಲ. ರೈಟ್ ಫೈನ್. ಸೊ ನಿಮಗೆ ಅಡಿಷನಲ್ ಏನಾದರೂ ಮಾಡಬೇಕಾ ಆಗಿರೋ ಟ್ರೀಟ್ಮೆಂಟ್ಗಿಂತ ನಿಮ್ಮ ಪ್ರಶ್ನೆ ಕರೆಕ್ಟಾ? ಹೌದೌದು. ರೈಟ್. ಓಕೆ. ಸೊ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಲೈಕ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂತ ಸರಿ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ಸು ಬರಲ್ಲ. ಸೊ ಹೇಳಿರೋ ಪ್ರಕಾರ ಸೊ ಇವಾಗ ಸ್ಟ್ರೋಕಲ್ಲಿ ರಿಕವರಿ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಅ ಗ್ರೋಯಿಂಗ್ ಚೈಲ್ಡ್. ಸೊ ಎವ್ರಿ ಡೇ ಪಾಸ್ ಆಗ್ತಾ ಇಂಪ್ರೂವ್ಮೆಂಟ್ಸ್ ಬರ್ತಾ ಇರುತ್ತೆ. ಬಟ್ ಏನಂತಂದ್ರೆ ಬ್ರೈನಲ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಲಕ್ವೆಂಟ್ಸ್ ಏರಿಯಾಸ್. ಅಂದರೆ ಜಸ್ಟ್ ಟು ಗಿವ್ ಅನ್ ಎಕ್ಸಾಂಪಲ್, ಇವಾಗ ಒಂದು ಫ್ಯಾಕ್ಟ್ರಿ ಇದ್ರೆ ಫ್ಯಾಕ್ಟ್ರಿಯಲ್ಲಿ ಒಂದು 100 ಜನ ಕೆಲಸ ಮಾಡ್ತಿರ್ತಾರೆ. ಅದರಲ್ಲಿ ದರ್ ಆರ್ 10 ಪೀಪಲ್ ಹೂ ಆರ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ. ಸೊ ಕೆಳಗಡೆ ಲೋವರ್ ಲೆವೆಲ್ ಕಾರ್ಮಿಕರು ಏನಾದರೂ ಅಥವಾ ಫೈರ್ ಏನಾದರೂ ಆದರೆ ಓಕೆ ಸಂಬಡಿ ಹೆಲ್ಪ್ ಮಾಡ್ತಾರೆ, ಆ ರೀತಿ ದ ಕಂಪನಿ ವಿಲ್ ರನ್ ಆನ್. ಬಟ್ CEO CFO ಆ ರೀತಿ ಎಲ್ಲ ಏನಾದರೂ ಮೇಜರ್ ಪ್ರಾಬ್ಲಮ್ ಆದರೆ ಕಂಪನಿಗೆ ಮೇಜರ್ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ರೀತಿ ಕೂಡ ಸೊ ನೀವೇನು ಹೇಳ್ತಿದ್ರಿ ನಿಮ್ಮ ಕಂಡೀಷನ್ ನನಗೆ ಅನ್ಸುತ್ತೆ ಪ್ರಾಬಬ್ಲಿ ನಿಮಗೆ ಬ್ರೈನಲ್ಲಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಅಂದರೆ ಆ ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕೆ ಬ್ರೈನಲ್ಲಿ ಬೇರೆ ಸೆಂಟರ್ಸ್ ಇಲ್ಲ. ಆ ಪಾರ್ಟಲ್ಲಿ ಸ್ಟ್ರೋಕ್ ಬಂದರೆ ರಿಕವರಿ ತುಂಬ ಲಿಮಿಟೆಡ್ ಇರುತ್ತೆ. ಹಾಗಾಗಿ ನಿಮ್ಮ ಕೇಸಲ್ಲಿ ಕೂಡ ಅದೇ ಆಗಿದೆ ಅಂತ ನಂಗೆ ಕಂಡುಬರುತ್ತೆ. ಸೊ ಸ್ಟ್ರೋಕ್ ರಿಕವರಿ ಅನ್ನೋದೇನಿರುತ್ತೆ ಮೊದಲನೇ 3 ರಿಂದ 6 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ರಿಕವರಿ ದಟ್ ಕ್ಯಾನ್ ಸಿ ಮ್ಯಾಕ್ಸಿಮಮ್ ರೇಟ್ ಆಫ್ ರಿಕವರಿ 6 ತಿಂಗಳವರೆಗೆ ಇರುತ್ತೆ. ಅದಾದಮೇಲೆ ಕೂಡ ಇಂಪ್ರೂವ್ಮೆಂಟ್ ಇರುತ್ತೆ, ಬಟ್ ಸ್ಪೀಡ್ ಕಮ್ಮಿ ಇರುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಕೇಸಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಸದ್ಯಕ್ಕೆ ನಡೀತಿರೋ ಮೆಡಿಸಿನ್ಸನ್ನ ನಿಯರ್ ಬೈ ನ್ಯೂರಾಲಜಿಸ್ಟ್ ಹತ್ರ ಹೋಗಿ ಮೀಟ್ ಆಗಿ ಏನಾದರೂ ಚೇಂಜಸ್ ಮಾಡಬೇಕಾ, ಅಡಿಷನಲ್ ಏನಾದರೂ ಮಾಡಬೇಕಂತ ಜಸ್ಟ್ ಒಂದ್ಸತಿ ರಿವ್ಯೂ ಮಾಡಿಸಿ. ಅದಷ್ಟೇ ಅಲ್ಲದೆ ಫಿಸಿಯೋಥೆರಪಿ ಏನಿರುತ್ತೆ ಫಸ್ಟ್ 6 ಮಂತ್ಸಲ್ಲಿ ಇಂಪಾರ್ಟೆಂಟ್, ಅದಾದಮೇಲೆ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಆಕ್ಯುಪೇಷನ್ ಥೆರಪಿ ಅಂತ ಬರುತ್ತೆ, ಸ್ಪೀಚ್ ಥೆರಪಿ ಅಂತ ಬರುತ್ತೆ. ಸೊ ಕೈ ವೀಕ್ನೆಸ್ಗೆ ಸಂಬಂಧಪಟ್ಟಂತೆ ಫಿಸಿಯೋಥೆರಪಿ ಮತ್ತು ಆಕ್ಯುಪೇಷನ್ ಥೆರಪಿ ಇಂಪಾರ್ಟೆಂಟ್ ಆಗುತ್ತೆ. ಆ ಥೆರಪಿಗಳಿಂದ ಸ್ಟಾರ್ಟ್ ಮಾಡ್ಬೋದು. ಕೆಲವೊಂದು ಸತಿ ಸ್ಟಿಮ್ಯುಲೇಷನ್ಸ್ ಎಲ್ಲ ಬರುತ್ತೆ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಪಕ್ಕದ ನ್ಯೂರಾಲಜಿಸ್ಟ್ ಹತ್ರ ನೀವು ಹೋಗಿ ಕಂಡ್ರೆ ಇದೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ಗೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ ಶಿವಶಂಕರ್ ಅವರೇ, ಡಾಕ್ಟರ್ ಹೇಳ್ದಾಗೆ ಹತ್ತಿರದ ಆಸ್ಪತ್ರೆಯನ್ನ ನ್ಯೂರಾಲಜಿಸ್ಟ್ ಅನ್ನ ಕೂಡ ನೀವು ವಿಸಿಟ್ ಮಾಡಬಹುದು, ಅಥವಾ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ ಅವಿನಾಶ್ ಕುಲಕರ್ಣಿ ಅವ್ರನ್ನೇ ಮೀಟ್ ಮಾಡಬೇಕು ಅಂತ ಇದ್ರೆ ಗ್ಲೆನಿಗಲ್ಸ್ BGS ಆಸ್ಪತ್ರೆ ಕೆಂಗೇರಿ ಬೆಂಗಳೂರಿನಲ್ಲಿರುವಂತದ್ದು. ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಪ್ರೀವಿಯಸ್ ರಿಪೋರ್ಟ್ಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಕೊಂಡು ಡಾಕ್ಟರ್ ಬಳಿ ನೀವು ಮೀಟ್ ಆಗಬಹುದು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೋಬಹುದು. ಎಸ್ ಡಾಕ್ಟರ್ ಈಗ ಇವರೇ ಹೇಳ್ದಾಗೆ 2020 ಕರೋನಾ ಸಂದರ್ಭದಲ್ಲಿ ಸ್ಟ್ರೋಕ್ ಆಗಿರೋದು, ಬಟ್ ಅವ್ರು ಇಲ್ಲಿವರೆಗೂ ಕೂಡ ರಿಕವರ್ ಆಗೇ ಇಲ್ಲ. ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅವ್ರು ಟ್ರೈ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಈ ರೀತಿ ತುಂಬಾ ಲಾಂಗ್ ಗ್ಯಾಪ್ ಕೊಟ್ಬಿಟ್ರೆ ಯಾವ ರೀತಿಯ ಎಫೆಕ್ಟ್ಸ್ ಆಗ್ತಾ ಹೋಗ್ಬೋದು ಡಾಕ್ಟರ್? ರೈಟ್. ಸೊ ಮೊದಲನೇದಾಗಿ ಅದೇ ನಾವು ವಿಂಡೋ ಪೀರಿಯಡ್ ಏನಂತ ಹೇಳ್ತೀವಿ ಅದು ಮಿಸ್ ಮಾಡಿದ್ರೆ ನಮಗೆ ಬೇರೆ ಟ್ರೀಟ್ಮೆಂಟ್ಸ್ ಅಂತ ಇಲ್ಲ ಅಂತ ಆ ರೀತಿನೂ ಕೂಡ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ IV ಥ್ರೋಂಬೋಲಿಸಿಸ್ ಅಂತ ಏನು ಹೇಳಿದೆ ಅದು ಸ್ಟಾರ್ಟ್ ಆಗಿರೋದೇ ಸಮ್ವೇರ್ ಅರೌಂಡ್ 1995, 96 ಆವಾಗಿಂದನೇ ಸ್ಟಾರ್ಟ್ ಆಗಿರೋದು. ಅದರ ಅರ್ಥ ಅದಕ್ಕೂ ಮುಂಚೆ ಕೂಡ ತುಂಬ ಜನಕ್ಕೆ ಸ್ಟ್ರೋಕ್ ಆಗ್ತಿತ್ತು, ಅವ್ರಿಗೆ ಈ ಟ್ರೀಟ್ಮೆಂಟ್ ಇಲ್ಲದೆ ಅವ್ರು ರಿಕವರ್ ಕೂಡ ಆಗ್ತಿದ್ರು. ಸೊ ಹಾಗಾಗಿ ಇಂಜೆಕ್ಷನ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್, ಅಥವಾ ಕೊಂಡಿ ಹಾಕಿ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂತ ಏನು ಹೇಳಿದೆ ದೇ ಆರ್ ದ ಓನ್ಲಿ ಟ್ರೂ ಟ್ರೀಟ್ಮೆಂಟ್ ಆಪ್ಷನ್ಸ್. ಆ ರೀತಿ ಇಲ್ಲ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಆಸ್ಪತ್ರೆಗೆ ವಿಂಡೋ ಪೀರಿಯಡ್ ಮುಗಿದಾದ್ಮೇಲೆ ಬರ್ತಾರೆ, ಲೈಕ್ ಆಸ್ ಲೈಕ್ಲಿ ಯು ಸೈಡ್ ಅಂದರೆ ಲ್ಯಾಕ್ ಆಫ್ ಅವೇರ್ನೆಸ್ ಅಥವಾ ಈ ರೀತಿ ಇದರಿಂದ ವಿಂಡೋ ಪೀರಿಯಡ್ ಮುಗಿದಾದ್ಮೇಲೆ ಬರ್ತಾರೆ. ಸೊ ವಿಂಡೋ ಪೀರಿಯಡ್ ಮುಗಿದಾದ್ಮೇಲೆ ಬಂದರೆ ನಮಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇಲ್ವಾ, ಇಂಜೆಕ್ಷನ್ಸ್ ಕೊಡೋಕ್ಕಾಗಲ್ವಾ, ಅಥವಾ ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ಅದೆರಡು ಪ್ರೊಸೀಜರ್ ಮಾಡೋಕ್ಕಾಗಲ್ಲ ಬಿಕಾಸ್ ವಿಂಡೋ ಪೀರಿಯಡ್ ಇಲ್ಲ. ಅದರ ಅರ್ಥ ಬೇರೆ ಆಪ್ಷನ್ಸ್ ಇಲ್ಲ ಅಂತಲ್ಲ. ಸೊ ದೇರ್ ಆರ್ ಆಂಟಿಪ್ಲೇಟೆಡ್ ಮೆಡಿಕೇಶನ್ಸ್ ಬರುತ್ತೆ, ಆಂಟಿ ಥ್ರೋಂಬೋಟಿಕ್ ಮೆಡಿಕೇಶನ್ಸ್, ಆಂಟಿಕೋಗುಲೇಷನ್ಸ್ ಬರುತ್ತೆ, ಎಕ್ಸ್ಟೆನ್ಸಿವ್ ಸ್ಪೀಚ್ ಥೆರಪೀಸ್, ಫಿಸಿಯೋಥೆರಪಿ, ಆಕ್ಯುಪೇಷನ್ ಥೆರಪೀಸ್ ಎಲ್ಲ ಬರುತ್ತೆ. ಇದರಿಂದ ಡೆಫಿನೆಟ್ಲಿ ವಿ ಕ್ಯಾನ್ ಮೇಕ್ ಸಮ್ ಇಂಪ್ರೂವ್ಮೆಂಟ್ಸ್ ಅಲ್ಲಿ ಸಾಧ್ಯತೆಗಳಿವೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಕನಕಪುರದಿಂದ, ಗಂಗರಾಜು ಅಂತ. ಗಂಗರಾಜು ಅವರೇ ನಮಸ್ತೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್ ನನ್ನ ಹೆಸರು ಗಂಗರಾಜು ಅಂತ. ಹೇಳಿ. ಈ ಕರೋನಾ ಟೈಮಲ್ಲಿ ಸ್ಟ್ರೋಕ್ ಆಯ್ತು ಸರ್ ನಮ್ಗೆ. ಹಾ, ಕರೋನಾ ಶುರು ಆಗಕ್ ಮುಂಚೆ 5 ವರ್ಷ ಆಯ್ತು, 2020ರಲ್ಲಿ. ಓಕೆ. ಅವಾಗ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ಲಿಲ್ಲ. ಈಗ 5 ವರ್ಷ ಆಗಿದೆ. ಸ್ವಲ್ಪ ಓಡಾಡ್ತೀನಿ ಕಡ್ಡಿ ಹಿಡ್ಕೊಂಡು. ಓಕೆ. ಲೆಫ್ಟ್ ಸೈಡ್ ಆಗಿದೆ. ಓಕೆ. ಅದೇ ಸಣ್ಣ ಪುಟ್ಟ ಹಿಡ್ಕೋಬಹುದು, ಬಿಡಿಸ್ಕೊಳಕ್ ಆಗಲ್ಲ ಸರ್. ಓಕೆ. ಸಡನ್ ಆಗಿ ಓಕೆ. ನೀವು ನಿಧಾನಾಗಿ ಬಿಡಿಸ್ಕೋಬಹುದು. ಓಡಾಡ್ತೀನಿ ಸರ್. ಓಕೆ. ಓಡಾಡ್ತಿರ್ಬೇಕಾದ್ರೆ ಎಡಗಡೆ ಕಾಲನ್ನ ನೀವು ಎಳ್ದಾಕಾಗುತ್ತಾ? ಅಂದ್ರೆ ನಾರ್ಮಲ್ ಆಗಿ ಎತ್ತಿಡಕ್ಕಾಗಲ್ವಾ? ಫೋರ್ಸಿಬಲ್ ಎತ್ತಬೇಕಾಗುತ್ತಾ? ಎತ್ತಿಡ್ತೀನಿ.
ಸ್ವಲ್ಪ ಎಡಗಡೆ ಕೈ ಕಾಲಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ತರ ಇದೆನಾ, ಅಂದ್ರೆ ಸೆಳೆತ ಜಾಸ್ತಿ ಇದೆ, ಗಟ್ಟಿ ಇದೆ? ಹಾ, ಟೈಟ್. ಓಕೆ, ಕೈ ಬೆರಳುಗಳೆಲ್ಲ ಶೇಕ್ ಆಗ್ತೆ, ರೈಟ್, ಅಂದ್ರೆ ತುಂಬಾ ಏನಾರು ಇಟ್ಕೊಂಡ್ರೆ ಬಿಡ್ಸ್ಕೊಳಕ್ಕಾಗಲ್ಲ. ಹಾ, ರೈಟ್, ಓಕೆ, ಟ್ರೀಟ್ಮೆಂಟ್ ಸಿಗುತ್ತೆ ಸರಿ. ಎಸ್, ಸೊ ನೀವು ಕೇಳಿರೋದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಿದ್ದೀರಿ. ಸೊ ಬಿಕಾಸ್ ಪ್ರೀವಿಯಸ್ ಕಾಲರು ಮತ್ತು ನಿಮಗೆ ಕಂಪೇರ್ ಮಾಡಿದ್ರೆ ನೀವು ಹೇಳ್ತಿರೋದು ಇದಕ್ಕೆ ಏನಂತ ಹೇಳ್ತೀವಿ, ಸೀಕ್ವಲಿ ಆಫ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದರೆ ಒಂದ್ಸತಿ ಸ್ಟ್ರೋಕ್ ಆದಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಲ್ಲಿಗೆ ನಿಂತಿರುತ್ತೆ, ಅದು ಬಿಟ್ಟು ಉಳಿದಿರೋ ಪ್ರಾಬ್ಲಮ್ಸ್ ರಿಲೇಟೆಡ್ ಅಂತ ಪ್ರಾಬ್ಲಮ್ಸ್, ಆನ್ ಗೋಯಿಂಗ್ ಪ್ರಾಬ್ಲಮ್ಸ್ಗೆ ಏನು ಹೇಳ್ತೀವಿ, ಸೀಕ್ವಲಿ ಅಂತ ಹೇಳ್ತೀವಿ. ಸೊ ನೀವು ಹೇಳಿರೋ ಪ್ರಕಾರ, ಅಂದರೆ ನೀವು ಎಷ್ಟು ಡೀಟೇಲ್ಸ್ ಹೇಳ್ತೀವಿ ಅದ್ರ ಪ್ರಕಾರ ಪ್ರಾಬಬ್ಲಿ ನಿಮಗೆ ಎಡಗಡೆ ಸೈಡಲ್ಲಿ 2 ತೊಂದರೆಗಳಿದೆ. ಒಂದು ಸ್ಪಾಸ್ಟಿಸಿಟಿ ಅಂತ ಹೇಳ್ತೀವಿ, ಅಂದರೆ ಸ್ಟ್ರೋಕ್ ಆದಮೇಲೆ ಎಡಗಡೆಗೆ ಕೈಗಳಲ್ಲಿ ಟೋನ್ ಅಂತ ಇರುತ್ತೆ. ನಾರ್ಮಲಾಗಿ ನಾವು ಮೂವ್ಮೆಂಟ್ ಮಾಡಬೇಕಂದ್ರೆ ಸೊ ದಿ ಮಸಲ್ಸ್ ಸ್ಮೂತ್ ಆಗಿರ್ಬೇಕು, ನಾವು ಹೇಳಿದಂಗೆ ಮಾತು ಕೇಳಬೇಕು. ಸ್ಟ್ರೋಕ್ ಆದ ತಕ್ಷಣ ಕೆಲವರಿಗೆ ಏನಾಗುತ್ತೆ, ಸ್ಪಾಸ್ಟಿಸಿಟಿ ಅಂದರೆ ಸ್ಟಿಫ್ನೆಸ್ ಡೆವಲಪ್ ಆಗುತ್ತೆ, ಹಾಗಾಗಿ ಫ್ರೀಯಾಗಿ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಮತ್ತು ನಡಿಬೇಕಾದ್ರೂ ಕೂಡ ಕಾಲು ಸ್ವಲ್ಪ ಎತ್ತಿ ಇಡಬೇಕಾಗುತ್ತೆ, ಅಂದರೆ ಕಾಲು ಡ್ರ್ಯಾಗಿಂಗ್ ಅಂತ ಹೇಳ್ತೀವಿ, ಅದೆಲ್ಲ ಬರುತ್ತೆ. ಎರಡನೇದ್ದು ನೀವು ಹೇಳಿರೋ ಪ್ರಕಾರ ಕೈಯಲ್ಲಿ ನಡಕ ಬರುತ್ತೆ. ಸೊ ಅದಕ್ಕೆ ನ್ಯೂರೋಪತಿಕ್ ಟ್ರೆಮರ್ಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಕೈಯಲ್ಲಿ ಸ್ಟ್ರೆಂತ್ ಕಮ್ಮಿ ಇಲ್ಲ ಅಂತ ಹೇಳಿದ್ರೆ, ಸೊ ಇಫ್ ಯು ಅದ್ರ ಮೇಲೆ ಬೇರೆ ಅಡಿಷನಲ್ ಲೋಡ್ ಕೊಟ್ಟರೆ ಏನಾಗುತ್ತೆ, ಶಿವರ್ ಆಗುತ್ತೆ, ಬಿಕಾಸ್ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಇದಕ್ಕೆ ನ್ಯೂರೋಪತಿಕ್ ಟ್ರೆಮರ್ಸ್ ಅಂತ ಹೇಳ್ತೀವಿ. ಮೊದಲನೇ ತೊಂದರೆ ಏನಿದೆ, ಸ್ಟಿಫ್ನೆಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸೊ ಪೋಸ್ಟ್ ಸ್ಟ್ರೋಕ್ ಸ್ಪಾಸ್ಟಿಸಿಟಿಗೆ ಟ್ರೀಟ್ ಮಾಡೋಕ್ಕೆ ತುಂಬ ಆಪ್ಷನ್ಸ್ ಅವೈಲೇಬಲ್ ಇದೆ. ಒಂದು ಆಪ್ಷನ್ ಅಂತಂದರೆ ಬೋಟಾಕ್ಸ್ ಇಂಜೆಕ್ಷನ್ ಅಂತ ಬರುತ್ತೆ. ಸೊ ಅದೇನು ಮಾಡುತ್ತೆ, ಇಲ್ಲಿ ಸ್ಟಿಫ್ ಅಂದರೆ ಬೇಸಿಕಲಿ ಏನಾಗಿದೆ, ಮಸಲ್ಸ್ಗಳು ತುಂಬ ಕೆಲಸ ಮಾಡಿ ಒಂಥರ ಕಾಂಟ್ರಾಕ್ಟ್ ಸ್ಟೇಟಿಗೆ ಹೋಗಿದೆ, ಹಾಗಾಗಿ ಅದನ್ನು ರಿಲೀಸ್ ಮಾಡಬೇಕು. ಸೊ ಒಂದ್ಸತಿ ಫಿಸಿಕಲಿ ಎಕ್ಸಾಮಿನ್ ಮಾಡಿ ಯಾವ ಮಸಲ್ಸ್ ಜಾಸ್ತಿ ಕೆಲಸ ಮಾಡ್ತಿದೆ, ಯಾವ್ದು ಕಮ್ಮಿ ಕೆಲಸ ಮಾಡ್ತಿದೆ, ಜಾಸ್ತಿ ಕೆಲಸ ಮಾಡಿರೋದು ಮಸಲ್ದ ಟೆಂಡನ್ ಎಲ್ಲಿದೆ, ಎಲ್ಲಿ ಮಸಲ್ಗೆ ಇಂಜೆಕ್ಷನ್ ಕೊಡಬೇಕು, ಅದನ್ನೆಲ್ಲ ಅಸೆಸ್ ಮಾಡಿಬಿಟ್ಟು ನಾವು ಇಂಜೆಕ್ಷನ್ಸ್ ಕೊಟ್ಟರೆ ಏನಾಗುತ್ತೆ, ಟ್ರಾನ್ಸಿಯೆಂಟ್ಲಿ ಅಂದರೆ ಫಾರ್ ಫ್ಯೂ ಮಂತ್ಸ್ ಮಸಲ್ನ ರಿಲ್ಯಾಕ್ಸ್ ಮಾಡ್ಬೋದು. ಸೊ ಮಸಲ್ ರಿಲ್ಯಾಕ್ಸ್ ಆದರೆ ಏನಾಗುತ್ತೆ, ಮುಂಚಿನ ಥರ ಅಟ್ಲೀಸ್ಟ್ ಇಫ್ ನಾಟ್ ಅಟ್ಲೀಸ್ಟ್ 100% ಆಗಿಲ್ಲ ಅಂದರೂ ಕೂಡ ಸಿಗ್ನಿಫಿಕೆಂಟ್ ಆಗಿ ಕೈಯಲ್ಲಿರೋ ಸ್ಟಿಫ್ನೆಸ್ನ ಕಮ್ಮಿ ಮಾಡ್ಬೋದು. ಅದರಿಂದಾಗಿ ಸ್ವಲ್ಪ ಮೂವ್ಮೆಂಟ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಎಸ್ ಡಾಕ್ಟರ್, ಧನ್ಯವಾದ ಗಂಗರಾಜ್ ಅವರೇ. ಡಾಕ್ಟರ್ ಹೇಳಿದಾಗೆ ಬೇರೆ ಟ್ರೀಟ್ಮೆಂಟ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ, ಬಟ್ ನೀವು ಆಸ್ಪತ್ರೆಗೆ ಒಂದು ಸಾರಿ ವಿಸಿಟ್ ಮಾಡಿದ್ರೆ ಅಸೆಸ್ ಮಾಡಿ ನಿಮಗೆ ಯಾವ ಒಂದು ಚಿಕಿತ್ಸೆ ಸೂಟಬಲ್ ಅನ್ನೋದನ್ನ ಡಾಕ್ಟರ್ ಹೇಳ್ತಾರೆ. ಸೊ ಗ್ಲೆನಿಗಲ್ಸ್ BGS ಆಸ್ಪತ್ರೆ ಕೆಂಗೇರಿ, ಇದರ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಕರೆ ಮಾಡಿ. ಹಾಗೆ ಡಾಕ್ಟರ್ ಅವಿನಾಶ್ ಕುಲಕರ್ಣಿ ಅವರ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ನೀವು ಡಾಕ್ಟರ್ನ ಭೇಟಿ ಆಗಬಹುದು. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಈಗ ಈ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆ ಒಬ್ಬರಿಗೆ, ಅಥವಾ ಸಿಂಪ್ಟಮೇ ಇಲ್ಲದೆ ಸ್ಟ್ರೋಕ್ ಆಯಿತು, ಹಾಸ್ಪಿಟಲ್ ರೀಚ್ ಆದರೂ ಅವರು ಆ ಗೋಲ್ಡನ್ ಅವರ್ ವಿಂಡೋದಲ್ಲೇ ರೀಚ್ ಆದರು ಅಂತಿದ್ದಾಗ, ಅವ್ರು ಬೇರೆ ಟೈಮಲ್ಲಿ ರೀಚ್ ಆದರೂ ಕೂಡ ಡಯಾಗ್ನೋಸ್ಟಿಕ್ ಮೆಷರ್ಸ್ ಯಾವ್ದಿರುತ್ತೆ ಡಾಕ್ಟರ್, ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ಅವೈಲೇಬಲ್ ಇರುತ್ತೆ ಅವ್ರಿಗೆ? ರೈಟ್. ಸೊ ಮೊದಲನೇದಾಗಿ ಈ ರೀತಿ ತೊಂದರೆ ಕಂಡು ಬಂದು ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋದರೆ, ಸೊ ನೀವು ಹೇಳಿದಲ್ಲ ತೊಂದರೆ ಇಲ್ಲದೆ ಕೂಡ ಸ್ಟ್ರೋಕ್ ಅಂತ ಡಿಟೆಕ್ಟ್ ಆಗೋ ಸಾಧ್ಯತೆಗಳಿದೆ. ಸೊ ಅದರಲ್ಲಿ ಒಂದು ಮೈನರ್ ಸ್ಟ್ರೋಕ್ ಅಂದರೆ ವಾರ್ನಿಂಗ್ ಸ್ಟ್ರೋಕ್ ಅಂತ ಬರ್ತಾ ಇದೆ. ಇಟ್ಸ್ ಕಾಲ್ಡ್ TI ಅಂತ ಹೇಳ್ತೀವಿ, ಟ್ರಾನ್ಸಿಯೆಂಟ್ ಇಸ್ಕೆಮಿಕ್ ಅಟ್ಯಾಕ್. ಅಂದರೆ ಮನೇಲಿ ಇರಬೇಕಾದ್ರೆ ಓಕೆ, ಮಾತಲ್ಲಿ ಸ್ವಲ್ಪ ತೊದಲು ಬರ್ತಿದೆ, ಬಾಯಿ ಸೈಡಿಗೆ ಹೋಗ್ತಿದೆ, ಕೈ ವೀಕ್ನೆಸ್, ಹೀಗೆ ಏನು ಸಿಂಪ್ಟಮ್ಸ್ ಇರುತ್ತೆ, ಆಸ್ಪತ್ರೆ ಬಂದ ತಕ್ಷಣ ನಾರ್ಮಲ್ ಆಗಿಬಿಡುತ್ತೆ ಅಥವಾ ಆನ್ ದ ವೇ ನಾರ್ಮಲ್ ಆಗಿಬಿಡುತ್ತೆ. ಇದಕ್ಕೆ ಸಮಥಿಂಗ್ ಕಾಲ್ಡ್ TI ಅಂದರೆ ವಾರ್ನಿಂಗ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಸರಿ ಬಿಡಪ್ಪ, ನಾನು ಆಸ್ಪತ್ರೆ ಹೋಗೋದ್ರಲ್ಲೆಲ್ಲ ಚೆನ್ನಾಗಿದೆ ಅಂತ ಮನೆಗೆ ಪುನಃ ಹೋಗೋದಲ್ಲ, ಬಿಕಾಸ್ ಇಟ್ಸ್ ಅ ವಾರ್ನಿಂಗ್ ಸ್ಟ್ರೋಕ್. ಅಂದರೆ ಸ್ಟ್ರೋಕ್ ಬರೋದನ್ನ ವಾರ್ನಿಂಗ್ ಕೊಟ್ಟಿದೆ, ಇಟ್ಸ್ ಟೈಮ್ ಟು ವೇಕ್ ಅಪ್. ಎಚ್ಚೆತ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ಸು ಮಾಡಿಸ್ಕೊಳ್ಳೋದಿರುತ್ತೆ. ಸೊ ಟಿಪಿಕಲಿ ಆಸ್ಪತ್ರೆಗೆ ಬಂದಾದ್ಮೇಲೆ ಎಮರ್ಜೆನ್ಸಿ ರೂಮ್ ಏನಿರುತ್ತೆ, ಸೆನ್ಸಿಟೈಸ್ ಫಾರ್ ಸ್ಟ್ರೋಕ್ ಅಂಡ್ ಹಾರ್ಟ್ ಅಟ್ಯಾಕ್ಸ್, ಬಿಕಾಸ್ ಎರಡಕ್ಕೂ ಕೂಡ ಟೈಮ್ ವಿಂಡೋ ಇರುತ್ತೆ. ಸೊ ಬಂದ ತಕ್ಷಣ ದ ಡಾಕ್ಟರ್ ಹೂ ಇಸ್ ದೇರ್, ವಾಟ್ ವಿ ವಿಲ್ ಡು, ವಿ ವಿಲ್ ಅಸೆಸ್. ಇದಕ್ಕೆ ಒಂದು ಸ್ಕೋರಿಂಗ್ ಅಂತ ಬರುತ್ತೆ, NIHS ರೇಟಿಂಗ್ ಅಂತೆಲ್ಲ ಬರುತ್ತೆ. ಸೊ ಯಾವ ರೀತಿ ತೊಂದರೆಗಳಿದೆ, ಕ್ಲಿನಿಕಲ್ ಅಸೆಸ್ಮೆಂಟ್ ಮಾಡಿ, ಓಕೆ ಕೈ ವೀಕ್ನೆಸ್ ಇದೆನಾ, ಕಾಲಲ್ಲಿ ಇದೆನಾ, ಕಣ್ಣಲ್ಲಿ ಏನೋ ತೊಂದರೆ ಇದೆ, ಮಾತಲ್ಲಿ ತೊಂದರೆ ನೋಡ್ಕೊಂಡ್ಬಿಟ್ಟು ಓಕೆ ಒಂದು ನಂಬರ್ ಬರುತ್ತೆ, ಈ ರೀತಿ ಸ್ಕೋರ್ ಇದೆ ಅಂತ. ಸೊ ಬೇಸ್ಡ್ ಆನ್ ಸ್ಕೋರ್ ವಿ ವಿಲ್ ಡಿಸೈಡ್, ಓಕೆ ಈ ಟೈಮಿಂಗ್ ಸ್ಟಾರ್ಟ್ ಆಗಿದೆ, ಎಷ್ಟು ಸ್ಕೋರ್ ಇದೆ, ನೆಕ್ಸ್ಟ್ ಪ್ರೊಸೆಸ್ ವಿ ಹ್ಯಾವ್ ಟು ಪ್ರೂವ್. ಇದು ನಮ್ಮದು ಕ್ಲಿನಿಕಲ್ ಅಸೆಸ್ಮೆಂಟ್, ಅಂದರೆ ಈ ರೀತಿ ಇರ್ಬೋದು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್. ನಮಗೆ ಇವಾಗ ನಾನು ಹೇಳ್ದಂಗೆ ಸ್ಟ್ರೋಕಲ್ಲಿ ಕೂಡ 2 ರೀತಿ ಇದೆ, ಅಂದರೆ ಒಂದು ಬ್ಲಾಕ್ ಬರೋದು, ಇನ್ನೊಂದು ಬ್ಲೀಡ್ ಆಗೋದು. ಸೊ ಯಾವ ರೀತಿ ಅಂತ ತಿಳ್ಕೊಂಡ್ರೆ ನಾವು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ಬೋದು. ಸೊ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಇಮೇಜಿಂಗ್ ಮಾಡಲಿಟಿ, ಅಂದರೆ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಸ್ಕ್ಯಾನ್ ಮಾಡಿಸ್ಬಿಟ್ಟು ತಲೆಯಲ್ಲಿ ಏನಾಗ್ತಿದೆ ಅಂತ ಡೈರೆಕ್ಟಾಗಿ ತಿಳ್ಕೊಳ್ಳೋಕ್ಕೆ. ಸೊ ಇಮಿಡಿಯೇಟ್ಲಿ ಬಂದ ತಕ್ಷಣ ಇದರ್ MRI ಅಂತ ಏನು ಹೇಳ್ತೀವಿ, ಅಥವಾ CT ಸ್ಕ್ಯಾನ್ ಎರಡು ಕೂಡ ಮಾಡ್ಬೋದು. ದಟ್ ಡಿಸಿಷನ್ ಆಸ್ ಟು ಏನು ಮಾಡ್ಬೋದು ಅಂತ ದಟ್ ಡಿಪೆಂಡ್ಸ್ ಆನ್ ಪರ್ಟಿಕ್ಯುಲರ್ ಪೇಷಂಟ್. ಇಟ್ ಈಸ್ ನಾಟ್ ದಟ್ ಯೂನಿವರ್ಸಲ್ ಪ್ರಿಸ್ಕ್ರಿಪ್ಷನ್ ಇಲ್ಲ, ಬಟ್ ಇನ್ ಆರ್ಡರ್ ಟು ಬ್ರಿಂಗ್ ಡೌನ್ ಟೈಮ್, ಅಂದರೆ ಎಕ್ಸಸ್ ಟೈಮ್ ವೇಸ್ಟ್ ಆಗಬಾರ್ದು ಇಮಿಡಿಯೇಟ್ ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳೋದಕ್ಕೆ ಪ್ರೋಟೋಕಾಲ್ಸ್ ಎಲ್ಲ ಏನು ರೆಕಮೆಂಡ್ ಮಾಡುತ್ತೆ, ಅಟ್ಲೀಸ್ಟ್ ಪ್ಲೈನ್ CT ಸ್ಕ್ಯಾನ್ ಫಸ್ಟ್ ರೆಕಮೆಂಡ್ ಮಾಡುತ್ತೆ. ಬಟ್ ಇಟ್ ಈಸ್ ನಾಟ್ ದಟ್ ಎಲ್ಲರಿಗೂ ಅದನ್ನೇ ಮಾಡಬೇಕು ಆ ರೀತಿ ಅಲ್ಲ. ಸೊ ದ ಕ್ಲಿನಿಷಿಯನ್ ಹೂ ಇಸ್ ಡಿಸೈಡಿಂಗ್, ದ ನ್ಯೂರಾಲಜಿಸ್ಟ್ ಹೂ ಇಸ್ ಡಿಸೈಡಿಂಗ್, ಓಕೆ ಈ ರೀತಿ ಪೇಷಂಟ್ ಪ್ರೊಫೈಲ್ ಇದೆ, ಈ ರೀತಿ ಡೆಫಿಸಿಟ್ಸ್ ಇದೆ, ನಾನು ಯಾವ ಇಮೇಜಿಂಗ್ ಹೋಗಿದ್ರೆ ನನಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಲೀಸ್ಟ್ ಅಮೌಂಟ್ ಆಫ್ ಟೈಮಲ್ಲಿ ಸಿಗುತ್ತೆ, ಸೊ ದಟ್ ಐ ಕ್ಯಾನ್ ಟೇಕ್ ದ ಇಮಿಡಿಯೇಟ್ ಡಿಸಿಷನ್ ಫಾರ್ ದ ಪೇಷಂಟ್. ಸೊ MRI ಅಥವಾ CT ಅಲಾಂಗ್ ವಿತ್ ಆಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಆಂಜಿಯೋಗ್ರಾಮ್ ಅಂದರೆ ಬ್ರೈನಲ್ಲಿ ಹೋಗೋ ರಕ್ತನಾಳದಲ್ಲಿ ಯಾವ ಸ್ಟೇಟಲ್ಲಿ ಬ್ಲಾಕ್ ಇದೆ ಅಂತ.
ಇವಾಗ ಬ್ರೈನಲ್ಲಿರೋ ರಕ್ತನಾಳಗಳು ಒಂದು ಟ್ರೀ ಥರ ಇರುತ್ತೆ, ಹೋಗ್ತಾ ಹೋಗ್ತಾ ದೊಡ್ಡ ಟ್ರಂಕ್ ಇರುತ್ತೆ, ದೆನ್ ಬರ್ತಾ ಬರ್ತಾ ಸ್ಮಾಲ್ ಬ್ರಾಂಚಸ್ ಇರುತ್ತೆ. ಇವಾಗ ದೊಡ್ಡ ಬ್ರಾಂಚಲ್ಲಿ ಪ್ರಾಬ್ಲಮ್ ಇದ್ದರೆ ಓಕೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಇಮಿಡಿಯೇಟ್ಲಿ. ಸ್ಮಾಲಲ್ಲಿ ಇದ್ದರೆ ಪ್ರಾಬಬ್ಲಿ ಇಂಜೆಕ್ಷನ್ ಕೊಟ್ಟರು ಕೂಡ ಹಿ ವಿಲ್ ಇಂಪ್ರೂವ್ ಇಮಿಡಿಯೇಟ್ಲಿ. ಹಾಗಾಗಿ ಈ ಅಡಿಷನಲ್ ಇನ್ಫಾರ್ಮೇಷನ್ಗೆ ಆಂಜಿಯೋಗ್ರಾಮ್ ಕೂಡ ನಾವು MRI ಅಥವಾ ಸಿಟಿಯಲ್ಲಿ ಮಾಡ್ಕೋತೀವಿ. ಅದ್ರ ಜೊತೆಗೆ ಬೇರೆ ಮೆಡಿಸಿನ್ಸಲ್ಲಿ ಮೇಲೆ ಏನಾದರೂ ಇದ್ದರೆ ಲೈಕ್ ಬ್ಲಡ್ ಥಿನ್ನರ್ಸ್ ಆಲ್ರೆಡಿ ನಡೀತಿದ್ರೆ ಬೇರೆ ತೊಂದರೆಗಳಿಗೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ PTNR ಕೋಆಗುಲೇಷನ್ ಪ್ರೊಫೈಲ್ ಅಂತ ಕಳ್ಸ್ಕೋತೀವಿ, ರೀನಲ್ ಫಂಕ್ಷನ್ ಟೆಸ್ಟ್ ಎಲ್ಲ ಕಳ್ಸ್ಕೋತೀವಿ. ಸೊ ಈ ಕಡೆ ಬ್ಲಡ್ ವರ್ಕ್ ಆಗ್ತಿರುತ್ತೆ, ಆ ಕಡೆ ಇಮೇಜಿಂಗ್ ಆಗುತ್ತೆ. ಇಮಿಡಿಯೇಟ್ಲಿ ರಿಪೋರ್ಟ್ ಬಂದ ತಕ್ಷಣ ವಿ ವಿಲ್ ಡಿಸೈಡ್ ಓಕೆ ಈ ರೀತಿ ತೊಂದರೆ ಇದೆ, ಇದು ಇಸ್ಕೆಮಿಕ್ ಸ್ಟ್ರೋಕು, ಬ್ಲೀಡಿಂಗ್ ಅಲ್ಲ, ಇಸ್ಕೆಮಿಕ್ ಸ್ಟ್ರೋಕು ವಿಂಡೋ ಪೀರಿಯಡ್ ಇದ್ದಾರೆ, ಎಸ್ ವಿ ವಿಲ್ ಗೋ ಅಂಡ್ ಡೂ ದ ಥ್ರೋಂಬೋಲೈಸಿಸ್ ಅಥವಾ ಥ್ರೋಂಬೆಕ್ಟಮಿ ನೆಸೆಸರಿ ಇದೆ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಇದು ರಿಗಾರ್ಡಿಂಗ್ ನಮಗೆ ಸ್ಟ್ರೋಕ್ ಬಂದಾಗ ಅಕ್ಯೂಟ್ ಟ್ರೀಟ್ಮೆಂಟ್ ಫೇಸ್ ಆಯಿತು. ಸೊ ಒಂದ್ಸತಿ ಇದಕ್ಕೆ ಇಂಜೆಕ್ಷನ್ಸ್ ಕೊಟ್ಟಾದ್ಮೇಲೆ ಪ್ರೊಸೀಜರ್ ಆದಮೇಲೆ ಕ್ಲೋಸ್ ಅಬ್ಸರ್ವೇಷನ್ ಇರುತ್ತೆ, ICU ಅಡ್ಮಿಷನ್, ಮಾನಿಟರಿಂಗ್ ಅದೆಲ್ಲ ಇರುತ್ತೆ. ಅದಷ್ಟೇ ಅಲ್ಲದೆ BP ಒಂದು ರೇಂಜಸ್ ಇರುತ್ತೆ, ಬ್ಲಡ್ ಶುಗರ್ ಈ ರೇಂಜಲ್ಲಿ ಇರಬೇಕಂತ ಇರುತ್ತೆ, ಅದೆಲ್ಲ ಮಾನಿಟರಿಂಗ್ ಇರುತ್ತೆ, ಕ್ಲೋಸ್ ಅಬ್ಸರ್ವೇಷನ್ಸ್ ಇರುತ್ತೆ. ಅದಷ್ಟೇ ಅಲ್ಲದೆ ಯಾಕೆ ಸ್ಟ್ರೋಕ್ ಬಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಬೇಸಿಕ್ ಬ್ಲಡ್ ವರ್ಕ್ಸ್ ಇರುತ್ತೆ, ಇಕೋ ಸ್ಕ್ಯಾನ್ಸ್ ಇರುತ್ತೆ, ECG ಇರುತ್ತೆ, ಹೋಲ್ಟರ್ ಮಾನಿಟರಿಂಗ್ ಪರ್ಟಿಕ್ಯುಲರ್ ಸಬ್ಸೆಟ್ಸ್ ಅಲ್ಲಿ ಇರುತ್ತೆ, ಡಾಪ್ಲರ್ ಸ್ಕ್ಯಾನ್ಸ್ ಕೆಲವರಿಗೆ ಬೇಕಾಗಿ ಬರುತ್ತೆ. ಹೀಗೆ ಎಲ್ರಿಗೂ ಯೂನಿಫಾರ್ಮ್ ಆಗಿರಲ್ಲ, ಯಾರ್ಯಾರ ಕಂಡೀಷನ್ಗೆ ಏನೇನು ಬೇಕು ಅದನ್ನ ಡಿಸೈಡ್ ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ಸ್ ಮಾಡೋದಿರುತ್ತೆ. ಮಾಡಬಹುದು. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಈ ಸ್ಟ್ರೋಕ್ ವಿಚಾರಕ್ಕೆ ಬಂದಾಗ ವಿ ಶುಡ್ ಪ್ರಿವೆಂಟ್ ಅಂತ ಅಂದರೆ ಯಾವ ರೀತಿಯ ಪ್ರಿವೆಂಟಿವ್ ಮೆಷರ್ಸನ್ನು ತಗೋಬೇಕಾಗತ್ತೆ? ರೈಟ್. ಸೊ ಸ್ಟ್ರೋಕ್ ಪ್ರಿವೆನ್ಷನ್ ಅನ್ನೋದು ನಮಗೆ ಬ್ರಾಡ್ಲಿ 2 ಹೆಡಿಂಗ್ಸಲ್ಲಿ ನಾವು ಡಿಸ್ಕಸ್ ಮಾಡ್ಬೋದು. ಬೇಸಿಕಲಿ ಸ್ಟ್ರೋಕ್ ಯಾಕೆ ಬರ್ತಿದೆ ಅಂತ ಹೇಳಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ. ಸೊ ರಿಸ್ಕ್ ಫ್ಯಾಕ್ಟರ್ಸ್ 2 ರೀತಿ ಬರ್ತವೆ, ಒಂದು ಮಾಡಿಫೈಬಲ್, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್. ಮಾಡಿಫೈಬಲ್ ಅಂದರೆ ಅದ್ರ ಬಗ್ಗೆ ನಾವು ಏನಾದರೂ ಚೇಂಜಸ್ ಮಾಡ್ಬೋದು, ಸೊ ದಟ್ ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಎಲ್ರಿಗೂ ಗೊತ್ತಿರುವಂಗೆ ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ, ಅನ್ಕಂಟ್ರೋಲ್ ಡಯಾಬಿಟೀಸ್ ಏನಾದರೂ ಇದ್ದರೆ ಸೊ ಸರಿಗೆ ಮೆಡಿಸಿನ್ಸ್ ತೊಗೊಂಡ್ಬಿಟ್ಟು ಫಿಸಿಷಿಯನ್ನ ಭೇಟಿಯಾಗಿ ಇನ್ಸುಲಿನ್ ಮೆಡಿಸಿನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಸರಿ ಕಂಟ್ರೋಲ್ ಇಟ್ಕೊಳ್ಳೋದು ಸಿಗ್ನಿಫಿಕೆಂಟ್ ಸ್ಟ್ರೋಕ್ ರಿಸ್ಕ್ನ ಕಮ್ಮಿ ಮಾಡುತ್ತೆ. ಅದಷ್ಟೇ ಅಲ್ಲದೆ ಹೈಪರ್ ಟೆನ್ಷನ್ ಅಂದರೆ ರಕ್ತದೊತ್ತಡ BP ಏನಾದರೂ ಜಾಸ್ತಿ ಇದ್ದರೆ ಸರಿಗೆ ಮೆಡಿಸಿನ್ ತೊಗೊಂಡ್ಬಿಟ್ಟು ಟಾರ್ಗೆಟಲ್ಲಿ ಇಟ್ಕೊಳ್ಳೋದು. ಟಾರ್ಗೆಟ್ ಫಾರ್ BP ಸ್ಟ್ರೋಕ್ ಪ್ರಿವೆಂಟ್ ಮಾಡೋಕ್ಕೆ ಟಾರ್ಗೆಟ್ ಏನಿರುತ್ತೆ 130, 140 ಅದರ ಒಳಗಡೆ ಇರಬೇಕು. ಸೊ ಅದಷ್ಟೇ ಅಲ್ಲದೆ ಡಿಸ್ಲಿಪಿಡಿಮಿ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ತುಂಬ ಜಾಸ್ತಿ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಮೆಡಿಸಿನ್ ತೊಗೊಳ್ಳೋದಾಗಲಿ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆಗಲಿ ಬೇಕಾಗಿ ಬರುತ್ತೆ. ಇದು ಕಾಮನ್ ಆಗಿ ಇರುವಂಥ ರಿಸ್ಕ್ ಫ್ಯಾಕ್ಟರ್ಸ್, ಅದು ಎಲ್ಲರಿಗೂ ಗೊತ್ತು. ಅದಷ್ಟೇ ಅಲ್ಲದೆ ಸ್ವಲ್ಪ ಹ್ಯಾಬಿಟ್ಸ್ ಏನಿರುತ್ತೆ ಲೈಕ್ ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಆಗಲಿ, ಬೇರೆ ಡ್ರಗ್ ಅದೆಲ್ಲ ಏನಿರುತ್ತೆ ಅದನ್ನು ಅಫ್ಕೋರ್ಸ್ ನಿಲ್ಲಿಸಬೇಕು, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಒಂದು ಸರ್ಪ್ರೈಸಿಂಗ್ ರಿಸ್ಕ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ನಿದ್ದೆ. ಸೊ ಸ್ಟ್ರೋಕ್ ಪೇಷಂಟ್ಸ್ ಅಲ್ಲಿ ಏನಿರುತ್ತೆ, ದರ್ ಇಸ್ ಒನ್ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಬ್ರೈನಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಅದೇನಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಹೌಸ್ ಕೀಪರ್ ಆಫ್ ದ ಬ್ರೈನ್. ನಾವು ಮಲಗಿರ್ಬೇಕಾದ್ರೆ ಸೊ ಬ್ರೈನಲ್ಲಿ ಆಗಿರುವಂಥ ವೇಸ್ಟ್ ಎಲ್ಲ ಅಕ್ಯುಮುಲೇಟ್ ಆಗಿ ಆ ಸಿಸ್ಟಮಿಂದ ಹೊರಗಡೆ ಬರುತ್ತೆ. ಇವಾಗ ನಿದ್ದೆ ಡಿಸ್ಟರ್ಬೆನ್ಸ್ ಇದ್ರೆ ಸೊ ಅದೆಲ್ಲ ಹೊರಗಡೆ ಬರಲ್ಲ, ಆ್ಯಂಡ್ ದ್ಯಾಟ್ ಬಿಕಮ್ಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಅ ಸ್ಟ್ರೋಕ್. ಹಾಗಾಗಿ ತುಂಬ ಜನಕ್ಕೆ ಓವರ್ ವೆಯ್ಟ್ ಇರೋರಿಗೆ ಅಥವಾ ಇದಕ್ಕೆಲ್ಲ ಗೊರಕೆ ಎಲ್ಲ ತೊಂದರೆ ಇರುತ್ತೆ, ಸರಿ ನಿದ್ದೆ ಆಗ್ತಿರಲ್ಲ, ಅಥವಾ ಶಿಫ್ಟ್ ವರ್ಕರ್ ಸಿಂಡ್ರೋಮ್, ಇದೆಲ್ಲ ತುಂಬ ತೊಂದರೆಗಳಿರುತ್ತೆ. ಹಾಗಾಗಿ ನಿದ್ದೆ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಇದೆಲ್ಲ ನಮ್ಮದು ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ಇದೆಲ್ಲ ನಮ್ಮ ಕಂಟ್ರೋಲ್ ಇದೆ, ಇದೆಲ್ಲ ನಾವು ಚೇಂಜಸ್ ಮಾಡ್ಬೋದು, ಅಂದರೆ ಕಂಟ್ರೋಲಿಗೆ ತರ್ಬೋದು. ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ನಾವೇನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಏಜ್. ಸೊ ಏಜ್ ಇಸ್ ಒನ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಹಾಗಾಗಿ ಸೊ ಸಮ್ವೇರ್ ಅರೌಂಡ್ 65-70 ಇಯರ್ಸ್ ಆದಮೇಲೆ ಓವರ್ ಆಲ್ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಹೆಲ್ದಿ ಮೆಜರ್ಸ್, ಹೆಲ್ದಿ ಲೈಫ್ ಸ್ಟೈಲ್ ಇದ್ದರೆ ಆ ರಿಸ್ಕ್ನ ಕಮ್ಮಿ ಮಾಡ್ಬೋದೇ ಹೊರತು ಏಜ್ ರಿಲೇಟೆಡ್ ರಿಸ್ಕ್ನ ಅಫ್ಕೋರ್ಸ್ ಝೀರೋ ಮಾಡೋಕ್ಕಾಗಲ್ಲ. ಅದಷ್ಟೇ ಅಲ್ಲದೆ ಜೆಂಡರ್ ಅಂತ ಹೇಳ್ತೀವಿ. ಓವರ್ ಆಲ್ ಮೇಲ್ಸ್ಗೆ ಇನ್ಸಿಡೆನ್ಸ್ ಆಫ್ ಗಂಡು ಮಕ್ಕಳಲ್ಲಿ ಅವ್ರಿಗೆ ಜಾಸ್ತಿ ರಿಸ್ಕ್ ಆಫ್ ಸ್ಟ್ರೋಕ್ ಇರುತ್ತೆ. ಅದಷ್ಟೇ ಅಲ್ಲದೆ ಜೆನೆಟಿಕ್ಸ್ ಅಂದರೆ ವೇರಿ ರೇರ್ ಏನಾಗುತ್ತೆ, ಜೆನೆಟಿಕ್ ಮ್ಯೂಟೇಷನ್ಸಿಂದ ಪರ್ಟಿಕ್ಯುಲರ್ ಫ್ಯಾಮಿಲಿಯಲ್ಲಿ ಸ್ಟ್ರೋಕ್ಸ್ ಬರುತ್ತಿರುತ್ತೆ, ಅದೆಲ್ಲ ಲಿಟಲ್ ಡಿಫಿಕಲ್ಟ್ ಟು ಟ್ರೀಟ್. ಬಟ್ ನಮ್ಮ ಫೋಕಸ್ ಏನಿರುತ್ತೆ, ನಾವೇನು ಸರಿ ಮಾಡ್ಬೋದು ಅದ್ರ ಮೇಲೆ ನಮ್ಮ ಫೋಕಸ್ ಇಟ್ಕೊಂಡು ಸರಿಗೆ ಮ್ಯಾನೇಜ್ ಮಾಡಿದ್ರೆ ಸ್ಟ್ರೋಕ್ ಬರುವಂಥ ರಿಸ್ಕ್ ಅಥವಾ ಪುನಃ ಸ್ಟ್ರೋಕ್ ಬರುವಂಥ ರಿಸ್ಕ್ನ ತುಂಬ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಮಾಡಬಹುದು. ಎಸ್ ಡಾಕ್ಟರ್. ಡಾಕ್ಟರ್, ಏನು ಇದೆ 29ನೇ ತಾರೀಕು ವರ್ಲ್ಡ್ ಸ್ಟ್ರೋಕ್ ಡೇ. ಸೊ ಆ ದಿನದ ಮಹತ್ವವನ್ನು ತಿಳಿಸೋದಾದ್ರೆ? ರೈಟ್, ಓಕೆ. ಸೊ ಮೊದಲನೇದಾಗಿ ಬಿಕಾಸ್ ನೀವು ಬಿಗಿನಿಂಗ್ ಅಲ್ಲಿ ಹೇಳಿರೋ ಹಾಗೆ ವರ್ಲ್ಡ್ ಅಲ್ಲಿ ದಿಸ್ ಇಸ್ ದ 4th ಲೀಡಿಂಗ್ ಕಾಸ್ ಆಫ್ ಡಿಸಬಿಲಿಟಿ ಆಸ್ ವೆಲ್ ಆಸ್ ದ 5th ಲೀಡಿಂಗ್ ಕಾಸ್ ಆಫ್ ಮಾರ್ಟಾಲಿಟಿ. ಅಂದರೆ ಡೆತ್ಗೆ ಇಷ್ಟು ಮೇಜರ್ ಡಿಸಬಿಲಿಟಿ ಕಾಸ್ ಮಾಡುವಂಥ ಕಂಡೀಷನ್ ಇದೆ. ಹಾಗಾಗಿ ಗ್ಲೋಬಲ್ ಲೆವೆಲ್ ಅಲ್ಲಿ ದೇರ್ ಇಸ್ ಒನ್ ಆರ್ಗನೈಸೇಷನ್ ಕಾಲ್ಡ್ ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್ ಅಂತ ಇದೆ. ಸೊ ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್ ಏನು ಮಾಡಿದೆ ಫಾರ್ ಲಾಸ್ಟ್ ಫ್ಯೂ ಇಯರ್ಸ್, ಫಾರ್ ಲಾಸ್ಟ್ ಮೆನಿ ಇಯರ್ಸ್, ಸೊ ಪ್ರತಿ ವರ್ಷ ಅಕ್ಟೋಬರ್ 29ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಸೊ ದಟ್ ದ ಟ್ರೀಟಿಂಗ್ ನ್ಯೂರಾಲಜಿಸ್ಟ್ ಅಥವಾ ಟ್ರೀಟಿಂಗ್ ಫಿಸಿಷಿಯನ್ ಕ್ಯಾನ್ ರೀಚ್ ಔಟ್ ಟು ದ ಪಬ್ಲಿಕ್, ಕಮ್ಯುನಿಟಿಗೆ ರೀಚ್ ಔಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಬಗ್ಗೆ ಮತ್ತು ಅವೈಲೇಬಲ್ ಆಪ್ಷನ್ಸ್ ಬಗ್ಗೆ, ಕಾಂಪ್ಲಿಕೇಶನ್ಸ್ ಬಗ್ಗೆ ಏನೇನಾಗುತ್ತಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ದಟ್ ಸೆಲೆಬ್ರೇಷನ್ ಆಲ್ ಟುಗೆದರ್ ಇಟ್ಸ್ ಕಾಲ್ಡ್ ವರ್ಲ್ಡ್ ಸ್ಟ್ರೋಕ್ ಡೇ ಸೆಲೆಬ್ರೇಷನ್. ಪ್ರತಿ ವರ್ಷ ಅಕ್ಟೋಬರ್ 29 ಸೆಲೆಬ್ರೇಟ್ ಆಗುತ್ತೆ. ಪ್ರತಿ ವರ್ಷ
ವರ್ಲ್ಡ್ ಸ್ಟ್ರೋಕ್ ಆರ್ಗನೈಸೇಷನ್ದ ಬೇರೆ ಬೇರೆ ಥೀಮ್ಸ್ ಇರುತ್ತೆ. ಈ ವರ್ಷದ ಥೀಮು ವಿ ಹ್ಯಾವ್ ಟು ಗೆಟ್ ಟುಗೆದರ್, ಗೆಟ್ ಸ್ಟ್ರಾಂಗ್ ಅಗೇನ್ಸ್ಟ್ ಸ್ಟ್ರೋಕ್ ಅಂತ ಒಂದು ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಬಿಕಾಸ್ ಸ್ಟ್ರೋಕ್ ತುಂಬ ಇಂಪಾರ್ಟೆಂಟ್ ರೀಸನ್ ಇರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ತುಂಬ ರಿಸರ್ಚ್ ಆಗ್ತಿದೆ. ಹಾಗಾಗಿ ಎಲ್ಲ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿಯಲ್ಲಿ ಏನಿರುತ್ತೆ, ಒನ್ಸ್ ಇನ್ ಅ ಇಯರ್ ವಿ ಮೀಟ್ ಎಟ್ ಸಮ್ ಇಂಟರ್ನ್ಯಾಷನಲ್ ಪ್ಲೇಸ್ ಎನಿವೇರ್ ರೊಟೇಷನ್ ಬೇಸಿಸ್ ಮೇಲೆ. ಸೊ ಅಲ್ಲಿ ಆಲ್ ದ ರಿಸರ್ಚ್ ದಟ್ ಈಸ್ ಗೋಯಿಂಗ್ ಆನ್ ಗೆಟ್ಸ್ ಎಕ್ಸ್ಚೇಂಜ್. ಅದರಿಂದ ಹೊಸ ಪ್ರೋಟೋಕಾಲ್ಸ್ ಫಾರ್ಮ್ ಆಗೋದಾಗಲಿ ಅಥವಾ ನ್ಯೂ ಚೇಂಜಸ್ನ ಅಡಾಪ್ಟ್ ಮಾಡ್ಕೊಳ್ಳೋದಾಗಲಿ ಮಾಡ್ತಾರೆ. ಅದಕ್ಕೆ ವರ್ಲ್ಡ್ ಸ್ಟ್ರೋಕ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಸೊ ಕಳೆದ ವರ್ಷ ಅಬುಧಾಬಿಲಿ ಆಗಿತ್ತು ವರ್ಲ್ಡ್ ಸ್ಟ್ರೋಕ್ ಕಾಂಗ್ರೆಸ್. ಸೊ I have original research ಇದೆ ನಂದು sleep and stroke. So which was my postdoctoral thesis. So I had a presentation. That's what the photo that we are seeing. So in that platform, all of us whatever you had done innovative ಇರುತ್ತೆ, ಆ ರೀತಿ ಡಿಸ್ಕಷನ್ಸ್ ಇರುತ್ತೆ. ದೆನ್ ಹೊಸ ಪ್ರೋಟೋಕಾಲ್ಸ್ ಬರುತ್ತೆ ಅದಾದ್ಮೇಲೆ ಈ ರೀತಿ ಎಲ್ಲ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ವರ್ಲ್ಡ್ ಸ್ಟ್ರೋಕ್ ಡೇ. ಎಸ್ ಡಾಕ್ಟರ್ ಏನು ಕೊನೆಯದಾಗಿ ವೀಕ್ಷಕರಿಗೊಂದು ಮೆಸೇಜ್ ಅನ್ನು ನೀಡುತ್ತಾದ್ರೆ? ಸೊ ಕೊನೆಯದಾಗಿ ಹೇಳೋದಾದ್ರೆ, ಸ್ಟ್ರೋಕ್ ಅನ್ನೋದು ತುಂಬಾ ವರ್ಷದ ಹಿಂದೆ ಇದ್ದಂಗೆ ಸ್ಟ್ರೋಕ್ ಬಂದ್ರೆ ಏನು ಮಾಡೋಕ್ಕಾಗಲ್ಲ, ಆ ರೀತಿ ಅಲ್ಲ. ವಿ ಹ್ಯಾವ್ ವೆರಿ ಮ್ಯಾಜಿಕಲ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಫಾರ್ ಸ್ಟ್ರೋಕ್. ಬಟ್ ದ ಕೆವೆಟ್ ಹಿಯರ್ ಏನಂತ ಹೇಳಿದ್ರೆ, ಇಟ್ ಇಸ್ ಟೈಮ್ ಡಿಪೆಂಡೆಂಟ್. ಹಾಗಾಗಿ ನಿಮಗೆ ಲಕ್ಷಣ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ರಶ್ ಟು ದ ನಿಯರ್ ಬೈ ಹಾಸ್ಪಿಟಲ್, ಸೊ ದಟ್ ಆಲ್ ದ ಮೇಜರ್ ಹಾಸ್ಪಿಟಲ್ಸ್ ಹ್ಯಾವ್ ಆರ್ ಇಕ್ವಿಪ್ಡ್. ನಿಮಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಏನು ಕೇರ್ ಕೊಡಬೇಕು, ಅದಕ್ಕೆಲ್ಲ ಇಕ್ವಿಪ್ಡ್ ಇದೆ. ಹಾಗಾಗಿ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಇನ್ ದ ನೇಮ್ ಆಫ್ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಹೋಗೋಕ್ಕಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯು ಕ್ಯಾನ್ ಆಲ್ವೇಸ್ ಚೂಸ್ ದ ಸೆಕೆಂಡ್ ಆಪ್ಷನ್, ಬಟ್ ಫಸ್ಟ್ ಟೇಕ್ ದ ಅಡ್ವಾಂಟೇಜ್ ಆಫ್ ವಿಂಡೋ ಅಂಡ್ ಗೋ ಟು ದ ನಿಯರ್ ಬೈ ಹಾಸ್ಪಿಟಲ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಇನ್ಸೈಟ್ಸ್ ಅಬೌಟ್ ಸ್ಟ್ರೋಕ್ ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.